ಮಹಾಪುರುಷರು ಶ್ರೀ ಋಷಭನಾಥರಿಂದ ಮಹಾವೀರರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಮಹಾರಾಜರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯತ್ನ ಬಾಹುಬಲಿ ಮಹಾರಾಜರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ಪೂಜ್ಯ ದೀಕ್ಷಾ ಗುರು ಉಪನಿಷತ್ನಕರ ಆರಾಧಬಲಿ ಮಹಾರಾಜರಿಗೆ ಜಯವಾಗಲಿ. ಬಂಧುಗಳು, ಈಗಿಲ್ಲಿ ಮಹಾಪುರುಷರ ಬಗ್ಗೆ ಹೇಳಲಾಗ್ತದೆ ನೋಡ್ರಿ. ಮಹಾಪುರುಷರು ಇದು ಇವತ್ತಿನ ವಿಷಯ ಇದೆ ನೋಡಿ. ಮಹಾಪುರುಷರು ಯಾರು ಅಂತ ಕೇಳ್ಬೋದು. ಅಂದರೆ ಇನ್ನಿತರರಲ್ಲಿ ಬೇರೆ ಜೀವಗಳೆಲ್ಲ ಇರ್ತಾವಲ್ಲ, ಆ ಬೇರೆ ಜೀವಗಳಲ್ಲಿ ಅಂದರೆ ಇನ್ನಿತರರಲ್ಲಿ ಕಾಣದಂಥ ಪುಣ್ಯ, ಶೌರ್ಯ, ಸಾಹಸ, ಪುರುಷಾರ್ಥಗಳ ಸ್ಥಾನ ಏನಿರ್ತಾರೆ ಅವರನ್ನು ಮಹಾಪುರುಷರು ಅಂತ ಕರೀತಾರೆ. ಪುರುಷರು ಭಾಳ ಇದ್ದಾರೆ, ಆದರೆ ಮಹಾಪುರುಷರು ಸಂಖ್ಯಾತ ಪ್ರಮಾಣದಲ್ಲಿ ಮಾತ್ರ ಇದ್ದಾರೆ. ಬಂಧುಗಳೇ, ಆ ಮಹಾಪುರುಷರನ್ನು ಈ ಪ್ರಪಂಚದ ಒಳಗಡೆ 169 ಲೆಕ್ಕ ಮಾಡಿದ್ದಾರೆ. ಜಿನೇಂದ್ರ ಭಗವಾನರು ಅದನ್ನು ನೋಡಿ ಹೇಳಿದ್ದಾರೆ. ಮಹಾಪುರುಷರು 169. ಈಗ ಬಂಧುಗಳೇ ಕೇಳ್ರಿ, ನೀವು ಈಗ ಇದರ ಸಂಖ್ಯೆಯನ್ನು ಒಂದು ಸಲ ಕೇಳಿಬಿಡ್ರಿ. ಕ್ರಮವಾಗಿ ಇದರ ಒಂದು ಸಂಖ್ಯೆ, ಇದನ್ನು ಒಂದು ನೆನಪಿಡುವಂಥ ಒಂದು ಕ್ರಮ ಇದೆ. ಅಕಸ್ಮಾತ್ ನೀವೇನಾರ ನೆನಪು ಮಾಡ್ಕೊಳ್ತೀವಿ ಅಂತಂದರೆ, ನಿಮಗೆ ನೆನಪಾಗಬೇಕು, ನೆನಪಿನಲ್ಲಿ ಇರಬೇಕು ಅಂತಂದರೆ ಈ ಮಹಾಪುರುಷರ ಸಂಖ್ಯೆಯನ್ನು ನೆನಪು ಮಾಡೋದಕ್ಕೆ ಒಂದು ಕ್ರಮ ಇದೆ. ಆ ಕ್ರಮದಂತೆ ಏನಾದ್ರು ನೀವು ನೆನಪು ಮಾಡಿದ್ರೆ ನಿಮಗೆ ನೆನಪಾಗ್ತದೆ. ಇಲ್ಲಾಂದರೆ ನೀವು ಹಿಂದೆ ಮುಂದೆ ನೆನಪು ಮಾಡಿದ್ರೆ ನಿಮಗೆ ನೆನಪಾಗಲ್ಲ. ನಾವು ಇದಕ್ಕೆ ಸಾಮಾನ್ಯವಾಗಿ ಇದಕ್ಕೊಂದು ಸುಗಮವಾದ ಒಂದು ಕ್ರಮವನ್ನು ಜೋಡಿಸಿ ನಿಮಗೆ ಕೊಡ್ತೀವಿ. ಇದನ್ನು ಹೇಗೆ ನೆನಪು ಮಾಡಬೇಕು ಅಂತ. ಈಗ ಒಂದು ಮುಖ್ಯಾಂಶ ನೆನಪಿಟ್ಕೊಳ್ರಿ. ನೀವು ಇದನ್ನು ನೆನಪಿಟ್ಕೋಬೇಕು ಅಂದರೆ ನೀವು 11 ಸಂಖ್ಯೆಯನ್ನು ಭರ್ತಿ ಮಾಡಬೇಕು. 11 ಸಂಖ್ಯೆಯನ್ನು ಭರ್ತಿ ಮಾಡಬೇಕು. ಹೇಗೆ ಭರ್ತಿ ಮಾಡಬೇಕು ಕೇಳಿ ನೋಡಿ. ಈ ಕೈ ಬೆರಳುಗಳು ಮಹಾ ಉಪಕಾರಿ ಇದ್ದಾವೆ. ಕೈ ಬೆರಳಿನಲ್ಲಿ ನೆನಪಿಡಬೇಕು ನೀವು. ಹಾಗಾದರೆ ನಿಮಗೆ ನೆನಪಿರ್ತದೆ. ಈಗ ನೆನಪಿಡ್ತೀರಿ. ಕೈ ಬೆರಳು ಎಲ್ಲಿ? ಕೈ ಬೆರಳು ತೆಗಿರಿ. ಒಂದು ಕೈ ಅಲ್ಲ, 2 ಕೈ ಬೇಕು. 2 ಕೈ ಮತ್ತು ಒಂದು ಬೇಕಾಗ್ತವೆ. 2 ಕೈ ಮತ್ತು ಒಂದು ಬೆರಳು, ಆ ಥರ ನೆನಪಿಡ್ತೀರಿ. ಈಗ ಸ್ಟಾರ್ಟ್. 24 ತೀರ್ಥಂಕರರು. 24 ಕೂಡ 24 ಕೈ ಹಿಡಿಯೋದಿಲ್ಲ. ಅಲ್ಲಿ ಒಂದು ಬೆರಳು ಹಿಡಿದ್ರೆ ಸಾಕಷ್ಟೇನು. 24 ಬೆರಳಿಲ್ಲ ನಿಮ್ಮ ಕಡೆಗೆ, ಇರಲಿ ಕೈಯಾಗೆ ಒಂದೊಂದು ಬೆರಳು ಹಿಡಿಯೋದು. ಹೇಳ್ತೀನಿ ಕೇಳ್ರಿ ಇನ್ನೊಂದ್ಸಲ. ಹಿಡೀರಿ ಕೈ. 1 24 ತೀರ್ಥಂಕರರು. 2 24 ತೀರ್ಥಂಕರರ ತಂದೆ. 3 24 ತೀರ್ಥಂಕರರ ತಾಯಿ. 4 24 ಕಾಮದೇವ. 5 14 ಕುಲಕರ. 6 12 ಚಕ್ರವರ್ತಿ. 7 11 ರುದ್ರ. 8 9 ನಾರಾಯಣ. 10 9 ಪ್ರತಿನಾರಾಯಣ. 11 ಬಲಭದ್ರ. 10 ಬಲಭದ್ರ, 11 ನಾರದ. ಕನ್ಫ್ಯೂಸ್ ಆಯ್ತಲ್ಲ? ನಾನು ಹೇಳ್ತಿರ್ತೀನಿ ಕನ್ಫ್ಯೂಸ್ ಆಗ್ತದೆ ಅಲ್ಲ ನಿಮಗೆ. ಈಗ ಒಂದು ಕೆಲಸ ಮಾಡಿ ಬಂಧುಗಳೇ, ಈಗ ನೀವು ಕೈ ಬೆರಳು ನೆನಪು ಮಾಡ್ತಾ ಹೋಗ್ರಿ. ಇಲ್ಲ ನನಗೆ ಕನ್ಫ್ಯೂಸ್ ಆಗಿ ಹೋಗುತ್ತೆ. ಕೈ ಬೆರಳು ಖಾಲಿ ಕೈ ಬೆರಳು ಹಿಡ್ರಿ ಇಲ್ಲಿ. ನೋಡಿರಿ ಇಲ್ಲಿ 24 ತೀರ್ಥಂಕರರು. 24 ತೀರ್ಥಂಕರ ತಂದೆ. 24 ತೀರ್ಥಂಕರ ತಾಯಿ. 24 ಕಾಮದೇವ. 14 ಕುಲಕರ. 12 ಚಕ್ರವರ್ತಿ. 11 ರುದ್ರ. 9 ನಾರಾಯಣ. 9 ಪ್ರತಿನಾರಾಯಣ. 9 ಬಲಭದ್ರ. 9 ನಾರದ. ಎಷ್ಟು ಬಂತು? 11 ಬಂತಲ್ಲ. ಈಗ ನಾನೇನು ಅಕಸ್ಮಾತ್ ಅಲ್ಲಿ ನಂಬರ್ ಹೇಳ್ತಾ ಹೋದ್ರೆ ನನಗೂ ಕನ್ಫ್ಯೂಸ್ ಆಗುತ್ತೆ, ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಆ ಥರ ಲೆಕ್ಕ ಮಾಡೋದಕ್ಕಾಗಲ್ಲ. ಆ ಥರ ಲೆಕ್ಕ ಮಾಡಿದ್ರೆ ಅದು ನೀವು ಕಲಿಯೋದಕ್ಕಾಗಲ್ಲ. ನಿಮಗೇನು ಬೇಕು ಅಂದರೆ ಕೈ ಬೆರಳಿನಲ್ಲಿ 11 ಕೈ ಬೆರಳು ಬೇಕು. 11 ಬೇಕು ನಿಮಗೆ. 11 ಆಯ್ತು ನೋಡ್ರಿ. ಈಗ ಇನ್ನೊಂದ್ಸಲ ಬೇಕಾದ್ರೆ ನೋಡ್ರಿ. ಇನ್ನೊಂದ್ಸಲ ಇದಿಷ್ಟು ಜಲ್ದಿ ಬೇಗ ಆಗಲ್ಲ. ಹಾಗಾಗಿ ನೋಡಿ, ಖಾಲಿ ಕೈ ಬೆರಳುಗಳನ್ನು ಲೆಕ್ಕ ಮಾಡ್ತಾ ಹೋಗ್ರಿ ಅಷ್ಟೇ. 24 ತೀರ್ಥಂಕರರು. 24 ತೀರ್ಥಂಕರರ ತಂದೆ. 24 ತೀರ್ಥಂಕರರ ತಾಯಿ. 24 ಕಾಮದೇವ. 14 ಕುಲಕರ. 12 ಚಕ್ರವರ್ತಿ. 11 ರುದ್ರ. 9 ನಾರಾಯಣ. 9 ಪ್ರತಿನಾರಾಯಣ. 9 ಬಲಭದ್ರ. 9 ನಾರದ. ಅರ್ಥ ಆಯಿತು? ಈಗ ಇಲ್ಲಿ ಇನ್ನೊಂದು ವಿಷಯ ಕೇಳಿ. ಇದ್ರೊಳಗಡೆ ಈಗ ನಿಮ್ಗೆ 11 ಸಂಖ್ಯೆ ಬರ್ತಿ ಆಯಿತು ಅಲ್ಲಿ. ಅಂದರೆ ಕೈ ಬೆರಳುಗಳು ಎಷ್ಟಾದವು? 11.
ಇಷ್ಟು ಆದ ಕೂಡಲೇ ಎಷ್ಟಾಗ್ತವೆ ಮಹಾಪುರುಷ ಸಂಖ್ಯೆ 169. ಇದರೊಳಗಡೆ ಇನ್ನೊಂದು ನೆನ್ಪಿಟ್ಕೊಡ್ರಿ. ಈಗ ಇಷ್ಟ ಆಯ್ತಲ್ಲ, ಇಷ್ಟು ಕಲ್ತ್ರಲ್ಲ ನೀವು, ಇನ್ನು ಮುಂದೆ ನೆನ್ಪಿಡ್ರಿ. ಕೇಳ್ರಿ ನೋಡಿ, ನಾವು ನಮ್ಮ ಬುದ್ಧಿಯಿಂದ, ಇದು ಶಾಸ್ತ್ರದಲ್ಲೆಲ್ಲ, ಮತ್ತು ನೀವು ಇದರಲ್ಲಿ ಶಾಸ್ತ್ರ ತಂದು ನಮ್ಮ ಮುಂದ್ಗಡೆ ಇಡಬೇಡ್ರಿ. ಕಾರಣ ಏನು ಅಂದರೆ, ಸ್ವಲ್ಪ ಇದರಲ್ಲಿ ನಾವು ನಮ್ಮ ಬುದ್ಧಿಯನ್ನು ಹಾಕಿ ಉಪಯೋಗ ಮಾಡಿ ನಾವು ಹೇಳಿದ್ದೀವಿ. ಯಾಕೆ ಅಂತ ಕೇಳಿ, ಯಾವ ವಸ್ತು ಶಾಸ್ತ್ರದಲ್ಲಿ ಹೇಗಿದೆಯೋ ಅದನ್ನು ಹಾಗೆಯೇ ನಾವು ಹೇಳ್ತೀವಿ. ಅಕಸ್ಮಾತ್ ನಾವು ನಮ್ಮ ಬುದ್ಧಿ ಹಾಕಿದಲ್ಲಿ ಅದನ್ನು ನಾವು ನಿಮಗೆ ಹೇಳ್ತೀವಿ. ಇಲ್ಲಿ ನಾವು ನಮ್ಮ ಬುದ್ಧಿಯನ್ನು ಉಪಯೋಗ ಮಾಡಿದ್ದೀವಿ ಅಂತ ಅದನ್ನು ಕೂಡ ಹೇಳ್ತೀವಿ. ಯಾಕೆಂದರೆ ಶಾಸ್ತ್ರ ಅಷ್ಟು ಸುಲಭ ಇಲ್ಲ. ಹೆಂಗ್ಯಾರು ನಾವು ಬೇಕಾದಂಗೆ ಹೇಳ್ದಂಗೆ ಶಾಸ್ತ್ರ ಆಗಿಬಿಡ್ಲಿ, ಹಂಗಲ್ಲ, ಅದು ತಪ್ಪಿದೆ. ಅದು ಅಂಥ ಬೋಧಕರು ನಮ್ಮ ಧರ್ಮವನ್ನು ನಾಶ ಮಾಡಿಬಿಟ್ರು. ಅದು ಬೋಧನೆ ಅಲ್ಲ, ಅದು ಅರ್ಥ ಆಯಿತು. ಇಲ್ಲಿ ನಮ್ಮ ಬುದ್ಧಿಯನ್ನು ನಾನು ಹಾಕಿದ್ದೀನಿ ಕೇಳ್ರಿ. ಇಲ್ಲಿ ಒಂದು ಸಣ್ಣ ಬುದ್ಧಿಯನ್ನು ಅಂದರೆ ನಮ್ಮ ಬುದ್ಧಿಯನ್ನು ಹಾಕಿದ್ದೀವಿ. ಇಲ್ಲಿ ಇದನ್ನು ಕೇಳಿ ಬಂಧುಗಳೇ, ಈ ಕ್ರಮವನ್ನು ನಾವು ಜೋಡಿಸಿದ್ದೀವಿ. ಇದು ಯಾವುದೇ ಶಾಸ್ತ್ರದಲ್ಲಿ ನಾನು ನೋಡಿಲ್ಲ. ಈ ಮೇಲೆ ಇದು ಬರಬೇಕು, ಈ ಕೆಳಗಡೆ ಬರಬೇಕು, ಈ ಥರ ಕ್ರಮವಾಗಿ ಯಾವುದೇ ಶಾಸ್ತ್ರದಲ್ಲಿ ಜೋಡಿಸಿರೋದು ನಾನು ನೋಡಿಲ್ಲ. ಅಲ್ಲಿ ಕ್ರಮ ಇಲ್ಲ, ಎಲ್ಲ ಹಿಂದೆ ಮುಂದೆ ಎಲ್ಲಿ ಸಿಕ್ಕರೂ ಹಿಂದೆ ಮುಂದೆ ಸಿಗ್ತವೆ. ಆದರೆ ನಾನು ನಮ್ಮ ಬುದ್ಧಿಯಲ್ಲಿ ಒಂದು ಕ್ರಮವನ್ನು ಜೋಡಿಸಿದ್ದೀನಿ. ಏನು ಕ್ರಮ? ಫಸ್ಟಿಗೆ ತೀರ್ಥಂಕರ ತಂದೆ, ತೀರ್ಥಂಕರ ತಾಯಿ, ಕಾಮದೇವ, ಇದನ್ನೆಲ್ಲ ನಾನು ನನ್ನ ಬುದ್ಧಿಯಿಂದ ಜೋಡಿಸಿದ್ದೀನಿ. ಯಾಕೆ ಜೋಡಿಸಿದ್ದೀನಿ ಅಂತ ನೀವು ಕೇಳ್ಬೋದು. ಈ ಜೋಡಿಸೋದಕ್ಕೊಂದು ಕಾರಣ ಇದೆ, ಕೇಳಿ. ಇಲ್ಲಿ ಪ್ರಪ್ರಥಮವಾಗಿ ನಾವೇನು ಮಾಡಿದ್ದೀವಿ ಅಂದರೆ, ದೊಡ್ಡ ಸಂಖ್ಯೆಯನ್ನು ಮೊದಲು ಜೋಡಿಸಿದ್ದೀವಿ. ಅದಕ್ಕಿಂತ ಸಣ್ಣ ಸಂಖ್ಯೆ ಅದ್ರ ಕೆಳಗಡೆ, ಅದಕ್ಕಿಂತ ಸಣ್ಣ ಸಂಖ್ಯೆ ಅದ್ರ ಕೆಳಗಡೆ, ಅದಕ್ಕಿಂತ ಸಣ್ಣ ಸಂಖ್ಯೆ ಅದ್ರ ಕೆಳಗಡೆ, ಸಮಾನ ಸಂಖ್ಯೆಗಳು ಮತ್ತೆ ಕೆಳಗಡೆ. ಅದಕ್ಕೆ ಹೆಂಗೆ ಅಂತ ಕೇಳಿ. ಈಗ ನಿಮ್ಗೆ ಗೊತ್ತಾಗ್ತದೆ. 24, 14, 14, 14, 12, 11, 9, 9, 9, 9. ಇನ್ನೊಂದು ಸತಿ ಕೇಳಿ. ಇದು ನಾವು ಏನು ಅಂದರೆ ನಮ್ಮ ಬುದ್ಧಿಲಿ ನೆನಪಿರಲಿ, ನಮಗಿದು ಸುಲಭ ಆಗಲಿ, ನಮಗಿದು ಕಲಿಸೋದಕ್ಕೆ ಸುಲಭ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ಕ್ರಮವನ್ನು ನಮ್ಮ ಬುದ್ಧಿಯಿಂದ ನಾವು ಜೋಡಿಸಿದ್ದೀವಿ. ಅರ್ಥ ಆಯಿತು? ಈ ಶಾಸ್ತ್ರೋಕ್ತ ಪದ್ಧತಿಲಿ ಇದೇ ಸಂಖ್ಯೆ ಇದೆಯೇನೋ ಅಂತ ನೀವು ಆ ಥರ ಮಾಡಬೇಡ್ರಿ. ಶಾಸ್ತ್ರದಲ್ಲಿ ಒಂದ್ಸಲ ತೀರ್ಥಂಕರ ಫಸ್ಟ್ ಬಂದಿದೆ, ಒಂದೊಂದ್ಸಲ ಕುಲ್ಕರ್ದು ಬಂದಿದೆ ಫಸ್ಟಿಗೆ, ಇನ್ನೊಂದ್ಸಲ ಚಕ್ರವರ್ತಿಗಳದ್ದು, ಶಳಕಪುರದ್ದು ಬಂದಿದೆ, ಎಲ್ಲ ಮಿಕ್ಸ್ ಆಗಿ ಬಂದಿದೆ ಅದು. ಅರ್ಥ ಆಯಿತು? ಇನ್ನೊಂದ್ಸಲ ಕೇಳಿ. ನಾವು ನಮ್ಮ ಬುದ್ಧಿಯಿಂದ ಏನು ಮಾಡಿದ್ದೀವಿ ಅಂದರೆ, ಇವರನ್ನೆಲ್ಲ ಒಂದು ಕ್ರಮ ಮಾಡಿದ್ದೀವಿ, ಕಲಿಸೋದಕ್ಕೆ ಒಂದು ಕ್ರಮ. ಇನ್ನೊಂದ್ಸಲ ಕೇಳಿ. 24, 24, 24, 24, 14, 12, 11, 9, 9, 9, 9 ಸಮ 169. ಇನ್ನೊಂದ್ಸಲ ಕೇಳ್ತೀರಿ. 24, 24, 24, 24, 14, 12, 11, 9, 9, 9, 9 ಸಮ 169. ಹಿಂಗೇನಾರು ನೀವು ಕಲ್ತು ಬಂದುಗಳೇ ನಿಮಗೆ ನೆನಪಿರ್ತಾವಿಲ್ಲ. ಇಲ್ಲಿದ್ದು ಅಲ್ಲಿ 12 ಒಂದು ಕಡೆ, 11 ಒಂದು ಕಡೆ, 9 ಒಂದು ಕಡೆ, 8 ಒಂದು ಕಡೆ, ಎಲ್ಲೆಲ್ಲಿ ಏನೇನು ಮಾಡ್ಕೊಂಡು ಅವು ನೆನಪಿರಲ್ಲ. ಅದು ಈ ಕ್ರಮವನ್ನು ಅಳವಡಿಸ್ಕೊಂಡು ನೀವು ಕಲಿಬೇಕು. ಅರ್ಥ ಆಯಿತು? ಈಗ ಒಂದು ವಿಷಯ ಆಯ್ತು ನಿಮ್ಗೆ. ಈಗ ಎಷ್ಟಾಯಿತು? ಮಹಾಪುರುಷರ ಸಂಖ್ಯೆ ಎಷ್ಟಾಯಿತು? 169. 169 ಅಂದರೆ ಇಲ್ಲಿ ಇನ್ನೊಂದು ಸಲ 24 ತೀರ್ಥಂಕರು, 24 ತೀರ್ಥಂಕರ ತಂದೆ, 24 ತೀರ್ಥಂಕರ ತಾಯಿ, 24 ಕಾಮದೇವ, 14 ಕುಲಕರ, 12 ಚಕ್ರವರ್ತಿ, 11 ರುದ್ರ, 9 ನಾರಾಯಣ, 9 ಪ್ರತಿನಾರಾಯಣ, 9 ಬಲಭದ್ರ, 9 ನಾರಾಯಣ. ಆಯಿತು 169. ಸಾಕಾಗಿ ಹೋಗಿ ಸುಸ್ತಾಗಿ ಹೋದ್ರಿ ನೀವು. ಇದನ್ನೇ 10 ಸರ್ತಿ ಹೇಳಿದ್ರಲ್ಲ ನೀವು, ಎಷ್ಟು ಟೈಮ್ ವೇಸ್ಟ್ ಮಾಡಿಕೊಟ್ರಿ ಅಂತ ಹೇಳ್ತೀರ ನಮಗೀಗ. ಮಹಾರಾಜರು ಇದನ್ನೇ 10 ಸರ್ತಿ ಹೇಳಾಯ್ತಲ್ಲ, ಎಷ್ಟು ಟೈಮ್ ಹಾಳು ಮಾಡಿದ್ರಿ ನಮ್ಮದು. ಕೇಳ್ರಿ, ಇನ್ನು ಮುಂದೆ ಕೇಳಿ ಬಂಧುಗಳಲ್ಲಿ. ಹೇಗೂ ಟೈಮ್ ಹಾಳಾಯ್ತು ನಿಮ್ಮದು. ಜೀವನನೇ ಅನಾದಿ ಕಾಲದಿಂದ ನಮ್ಮ ಟೈಮ್ ಹಾಳಾಗಿ ಹೋಗಿದೆ. ಇರಲಿ, ಇಲ್ಲಿ ಕೇಳ್ರಿ. ಇಲ್ಲಿ ಇದನ್ನು ನೀವು ಎಷ್ಟು ಸರ್ತಿ ಕೇಳಿದ್ರು ನಿಮಗೆ ಪುಣ್ಯ ಬರ್ತದೆ. ಪಂಚನಮಸ್ಕಾರ ಮಂತ್ರವನ್ನು ನಿನ್ನೆ ಹೇಳಿದ್ವಲ್ಲ ಮಹಾರಾಜರೇ, ನಾವು ಪಂಚನಮಸ್ಕಾರ ಮಂತ್ರ ನಿನ್ನೆ ಹೇಳಿದ್ವಲ್ಲ, ಒಂದು ಮಾಲೆ ಜಪ ಮಾಡಿದ್ವಲ್ಲ, ಮತ್ತು ಇವತ್ತು ಯಾಕೆ ಮತ್ತೆ ಹೇಳ್ತೀರಿ ಅಂತ ಹೇಳಿಬಿಟ್ರಿ. ಈ ಮಹಾಪುರುಷರು ಇಷ್ಟನ ಬಂಧುಗಳೇ, ನೀವು ಎಷ್ಟು ಸರ್ತಿ ಹೇಳ್ತೀರಾ ಅಷ್ಟು ಪುಣ್ಯ ಬರ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಿಮ್ಮ ಟೈಮ್ ವೇಸ್ಟ್ ಆಗಿದೆ ಗೊತ್ತೈತಿ ಇಲ್ಲಿಗ. ಇರಲಿ, ನಿಮ್ಗೆ ಇಷ್ಟು ಹೇಳ್ದೇನೆ ಇದು ನಿಮ್ಗೆ ಜ್ಞಾನ ಆಗಲ್ಲ. ಅದಕ್ಕೋಸ್ಕರ ನನಗೊಂದು ವಿಷಯ 10 ಸರ್ತಿ ಹೇಳಕತ್ತ. ಇರಲಿ, ಇನ್ನು ಮುಂದೆ ಬರ್ರಿ. ಮುಂದಿನ ವಿಚಾರ. ಇಲ್ಲಿ ನೀವು 169 ಮಹಾಪುರುಷರನ್ನು ಲೆಕ್ಕ ಮಾಡಿದ್ದೀರಿ. ಆಯ್ತು, ಈಗ ಇನ್ನು ಮುಂದೆ ಬರ್ರಿ. ಮುಂದೆ ಈ 169 ಮಹಾಪುರುಷರಲ್ಲಿ 5 ಸೀಟುಗಳನ್ನು ಹೊರಗೆ ತೆಗಿಬೇಕು. ಅಂದರೆ 5 ಪೋಸ್ಟ್ ಅಂದರೆ 5 ಸೀಟುಗಳನ್ನು ಹೊರಗಡೆ ತೆಗಿಬೇಕು.
ಯಾವುದನ್ನು 5 ತೆಗೆಯೋದು? 11 ಇದೆ ವಸ್ತು, ನಿಮ್ಮ ಕಡೆ 11 ಇದೆ ವಸ್ತು, 11 ಇದೆ. 11ರಲ್ಲಿ 5 ಹೊರಗಡೆ ತೆಗಿಬೇಕು. ಹೊರಗಡೆ ತೆಗಿಯೋಣ, ನೋಡೋಣ. 5 ವಸ್ತು ಬೇಕು ನಮಗೆ. ಈಗ ಬೆರಳು ಹಿಡೀರಿ ಬೆರಳು ಹಿಡೀರಿ. 24 ತೀರ್ಥಂಕರರು, 12 ಚಕ್ರವರ್ತಿಗಳು, 9 ನಾರಾಯಣ, 9 ಪ್ರತಿನಾರಾಯಣ, 9 ಬಲಭದ್ರ. 5 ಸೀಟುಗಳು ಹೊರಗಡೆ ತೆಗೀರಿ. ಹೊರಗಡೆ ಬೇಕಾದ ಹೊರಗಡೆ ಬೇಕು. ಮಹಾಪುರುಷದಿಂದ ಹೊರಗಡೆ ತೆಗೀರಿ ಹೊರಗಡೆ. 11 ಇದ್ದು ನಿಮ್ಮ ಕಡೆಗೆ 11, ಅದರಲ್ಲಿ 5 ವಿಷಯಗಳು ನಮಗೆ ಬೇಕು ಈ ಕಡೆ. ಇನ್ನೊಂದ್ಸಲ ಕೈ ಹಿಡೀರಿ ಕೈ. 24 ತೀರ್ಥಂಕರರು, 12 ಚಕ್ರವರ್ತಿಗಳು, 9 ನಾರಾಯಣ, 9 ಪ್ರತಿನಾರಾಯಣ, 9 ಬಲಭದ್ರ. 5 ಸೀಟುಗಳು ಹೊರಗಡೆ. ಈಗ ಕೇಳ್ತೀರಿ, ಅವನು ಯಾಕೆ ಹೊರಗಡೆ ತೆಗ್ಸಿದ್ರಿ? ಯಾರಿಗೂ ಕಾರಣ ಐತ್ರಪ್ಪೋ, ಕಾರಣ ಐತೆ. ಹೇಳ್ದಂಗೆ ಕೇಳ್ತಾ ಹೋಗ್ರಿ ಸಾಕು. ಎಷ್ಟು ಹೇಳ್ತೀನಿ ಅಷ್ಟು ಮಾತ್ರ ಕೇಳ್ರಿ ಸಾಕು. ಅಲ್ಲಿ 11 ಸೀಟ್ ಇದ್ವಲ್ಲ, 11ರಲ್ಲಿ ಎಷ್ಟು ತೆಗೆದ್ರಿ? ಇಲ್ಲಿ ಹೊರಗಡೆ 5 ತೆಗ್ರಿ. ಯಾರನ್ನ ಹೊರಗಡೆ ತೆಗೆದ್ರಿ? 24 ತೀರ್ಥಂಕರು, 12 ಚಕ್ರವರ್ತಿ, 9 ನಾರಾಯಣ, 9 ಪ್ರತಿನಾರಾಯಣ, 9 ಬಲಭದ್ರ. ಹೊರಗಡೆ ತೆಗೆದ್ರಲ್ಲ? ಅವರನ್ನು ಶಲಾಕಾ ಪುರುಷರು ಅಂತ ಕರೀತಾರೆ. ಅವ್ರು ಎಷ್ಟಾಗಿತ್ತು? ಸಂಖ್ಯೆ ಎಷ್ಟಾಗಿತ್ತು ಅವ್ರದ್ದು? 63 ಆಗಿತ್ತು. 24 ತೀರ್ಥಂಕರು, 12 ಚಕ್ರವರ್ತಿ, 9 ನಾರಾಯಣ, 9 ಪ್ರತಿನಾರಾಯಣ, 9 ಬಲಭದ್ರ. ಇವರ ಸಂಖ್ಯೆ ಆಗಿತ್ತು 63. ಇನ್ನು ಇಲ್ಲಿ ಏನಾಗ್ತದೆ ಅಂದರೆ, ನೀವು ಇಲ್ಲಿ ಕೂತವರಿಗೆ, ನೀವು ಇಲ್ಲಿ ಮಹಾರಾಷ್ಟ್ರದವರು ಮಿಕ್ಸ್ ಇದ್ದೀರಾ. ಇದೊಂದು ದೊಡ್ಡ ನಮಗೆ ತಲೆನೋವಿದೆ. ಮಹಾರಾಷ್ಟ್ರದವರು ಮಿಕ್ಸ್ ಇದ್ದೀರಾ, ಇಲ್ಲಿ ಕನ್ನಡದವರು. ಎಷ್ಟು ನಮಗೆ ಈ ಲ್ಯಾಂಗ್ವೇಜ್ ಇಷ್ಟು ಸಮಸ್ಯೆ ಇದೆ ಇಲ್ಲಿ. ಈಗ ನಾನು ಮಹಾರಾಷ್ಟ್ರದವ್ರು ಇಲ್ಲಿ ನೀವು ಕೂತಿದ್ದೀರಾ, ಇವರಿಗೆ ನಿಮಗೆ ಈಗ ಕನ್ನಡದವರಿಗೆ ಸ್ವಲ್ಪ ಏನಾರು ಗೊತ್ತಾಯಿತು. ಈ ಮಹಾರಾಷ್ಟ್ರದವರಿಗೆ ಸಂಖ್ಯೆಗಳು ಒಂದು ಗೊತ್ತಾಗಿಲ್ಲ. ಬಾಕಿದೆಲ್ಲ ನಾನು ಏನು ವಿಷಯ ಹೇಳ್ತೀನಿ ಅದೆಲ್ಲ ಗೊತ್ತಾಯ್ತು ಅವ್ರಿಗೆ ಗೊತ್ತಾಗ್ತದೆ. ಆದರೆ ಸಂಖ್ಯೆಗಳು ಒಂದು ಗೊತ್ತಾಗಲ್ಲ ಅವ್ರಿಗೆ. 24 ಅಂದ್ರೆ ಗೊತ್ತಾಗಲ್ಲ, 24 ಅನ್ಬೇಕು ಅವ್ರಿಗೆ. ಹೀಗೆ ನಮ್ಮದು ಬಹಳ ಸಮಸ್ಯೆ ಇದೆ ಇಲ್ಲಿ. ಅದಕ್ಕೋಸ್ಕರ ಇನ್ನು 1 ನಿಮಿಷ ಸಮಯವನ್ನು ಕೊಡ್ರಿ ಅವರಿಗೆ. ಮಹಾರಾಷ್ಟ್ರದವರು ಅವರನ್ನು ಉದ್ದೇಶ ಮಾಡಿ ಹೇಳ್ತೀನಿ ಇಲ್ಲಿ. ಈಗ ಮಹಾಪುರುಷರ ಬಗ್ಗೆ ಕೇಳಿ. ನಿಮಗೆ 169ಕ್ಕೆ ನಿಮಗೆ 11 ನಂಬರ್ ಬೇಕು. ಅದರಲ್ಲಿ 24 ತೀರ್ಥಂಕರ್, 24 ತೀರ್ಥಂಕರರ ತಂದೆ, 24 ತೀರ್ಥಂಕರರ ತಾಯಿ, 24 ಕಾಮದೇವ. ಅದಾದ್ಮೇಲೆ 14 ಕುಲಕರ್, 12 ಚಕ್ರವರ್ತಿ, 11 ರುದ್ರ, 9 ನಾರಾಯಣ್, 9 ಪ್ರತಿನಾರಾಯಣ್, 9 ಬಲಭದ್ರ, 9 ನಾರದ, 169. ಅಂದರೆ 169 ಮುಗೀತು. ಇನ್ನಿಲ್ಲಿ ಶಲಾಕಾ ಪುರುಷ್, 24 ತೀರ್ಥಂಕರ್, 12 ಚಕ್ರವರ್ತಿ, 9 ನಾರಾಯಣ್, 9 ಪ್ರತಿನಾರಾಯಣ್, 9 ಬಲಭದ್ರ. ಈಕ್ವಲ್ ಟು ಎಷ್ಟು? 63. ಬಿಟ್ರಪ್ಪ, ಇನ್ನು ಸಾಕು. ಅವು ಹಂಗೆ ಮಾಡ್ತಾ ಹೋದ್ರೆ ಎಲ್ಲ ಕನ್ಫ್ಯೂಸ್ ಆಗಿ ಹೋಗುತ್ತೆ. ಇರೋರಿಗೆ ಕಲಿಯೋಕ್ಕಾಗಲ್ಲ. ನೀವು ಇಷ್ಟು ತಿಳ್ಕೊಬಿಟ್ರಿ, ಹೋಗಿ ಮುಗಿತೀನಿ. ಇನ್ನು ವಿಷಯ ಮುಂದೆ ಇದು ಗೊತ್ತಾಯ್ತು ನಿಮಗೆ. ಈಗ ಏನಾಯಿತು ಅಂದರೆ, ಇಲ್ಲಿ ಮಹಾಪುರುಷರು 169. ಆ ಮಹಾಪುರುಷರಲ್ಲಿ ನೀವು 5 ಶಲಾಕಾ ಪುರುಷರನ್ನು ಅಲ್ಲಿಂದ ಹೊರಗಡೆ ತೆಗೆದಿರಿ. ಎಲ್ಲಿ? ಮಹಾಪುರುಷರಿಂದ. ನೋಡ್ರಿ, ಇವರಿಗೆ ಇನ್ನು ಶಲಾಕಾ ಪುರುಷರು ಇದ್ದಾರಲ್ಲ, ಇವರಿಗೆ ಶಲಾಕಾ ಪುರುಷರು ಅಂತಾರೆ ಮತ್ತು ಮಹಾಪುರುಷರು ಅನ್ನುತ್ತಾರೆ. 2 ಹೆಸರಿದೆ. ಆದರೆ ತೀರ್ಥಂಕರರ ತಂದೆ ತಾಯಿ ಕಾಮದೇವ, ಕುಲಕರ, ರುದ್ರ, ನಾರದ ಇವರಿಗೆ ಮಹಾಪುರುಷರು ಅಂತ ಹೇಳ್ತಾರೆ. ಆದರೆ ಶಲಾಕಾ ಪುರುಷರು ಅಂತ ಹೇಳಲ್ಲ. ಇದು ಬಹಳ ದೊಡ್ಡ ಪಾಯಿಂಟ್. ಇದನ್ನು ನೆನ್ಪಿಡಬೇಕಾದ ಪಾಯಿಂಟ್. ಇನ್ನೊಂದು ಸಲ, ತೀರ್ಥಂಕರರ ತಂದೆ, ತೀರ್ಥಂಕರರ ತಾಯಿ, ಕಾಮದೇವ, ಕುಲಕರ, ನಾರದ, ರುದ್ರ ಇವರು ಮಹಾಪುರುಷರು ಇದ್ದಾರೆ. ಆದರೆ ಶಲಾಕಾ ಪುರುಷರು ಇಲ್ಲ. ಶಲಾಕಾ ಪುರುಷರು ಮಾತ್ರ 63 ಮಾತ್ರ ಇದ್ದಾರೆ. ಅವರು 24 ತೀರ್ಥಂಕರು, 12 ಚಕ್ರವರ್ತಿ, 9 ನಾರಾಯಣ, 9 ಪ್ರತಿನಾರಾಯಣ, 9 ಬಲಭದ್ರ ಇವರು ಮಾತ್ರ ಶಲಾಕಾ ಪುರುಷರಿದ್ದಾರೆ. ಮುಗೀತು ಈ ವಿಷಯ. ಇನ್ನು ಮುಂದೆ
ಇಷ್ಟ ಆಯ್ತಲ್ಲ. ಇದರಲ್ಲಿ ಸಾಕಷ್ಟು ಟೈಮ್ ಹೋಯ್ತು ಈಗ ನಿಮ್ಮದು, ಭಾರಿ ಟೈಮ್ ಹೋಯ್ತು ಇದರಲ್ಲಿ. ಇದು ಬೇಸಿಕ್ ಇದೆ ಇದು, ಅದಕ್ಕೋಸ್ಕರ ನಾನು ಇಷ್ಟು ಟೈಮ್ ಖಾಲಿ ಮಾಡಿದ್ದೀನಿ ಇದನ್ನ. ಇನ್ನು ಮೇಲೆ ಬರುವಂಥ ವಿಷಯನ 2-4 ಸತಿ ಹೇಳಲ್ಲ. ಇನ್ನು ಮೇಲೆ ಡೈರೆಕ್ಟ್ ಹೋಗ್ತಾ ಇರುತ್ತೆ ವಿಷಯಗಳು. ಇನ್ನು 2-4 ಸತಿ ಹೇಳೋದು, 4 ಸತಿ ಹೇಳೋದು, 10 ಸತಿ ಇಲ್ಲ ಮುಗಿತೀನಿ. ಇನ್ನು ವಿಷಯಗಳು ಡೈರೆಕ್ಟ್ ಹೋಗ್ತಿರ್ತವೆ, ಇನ್ನು ಡೈರೆಕ್ಟ್ ಕ್ಯಾಚ್ ಮಾಡ್ತಾ ಹೋಗ್ತಾಯಿರಿ ಅಷ್ಟೇ. ನಾ 2 ಸತಿ ಹೇಳಕ್ಕೆ ಬರಲ್ಲ ಇನ್ಮೇಲೆ. ಮುಗೀತು. ಇದಾದಮೇಲೆ ಇನ್ನು ಈಗ ಪ್ರತಿಯೊಬ್ಬರ ಅರ್ಹತೆ ಹೇಳಲಾಗ್ತದೆ. ಪ್ರತಿಯೊಬ್ಬರ ಅರ್ಹತೆ ಅಂದರೆ ಈ 11 ಸೀಟು ಬೇರೆ 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 ಇದಾವೆ ನೋಡ್ರಿ. ಆ ಜೀವಗಳ ಅರ್ಹತೆಯನ್ನು ಹೇಳಲಾಗ್ತದೆ. ಅರ್ಹತೆ ಹೇಳಲಾಗ್ತದೆ ಅಂತ ಮತ್ತೆ ನೀವು ತಪ್ಪು ತಿಳ್ಕೊಬೇಡಿ. ಆ ಜೀವದ ಅರ್ಹತೆಯನ್ನು ನಾವು ನಮ್ಮ ಬಾಯಿಂದ ಹೇಳೋಕ್ಕಾಗಲ್ಲ. ನಿಮಗೊಂದು ಸೂಚನಾ ರೂಪದಿಂದ ಆ ಜೀವಗಳಲ್ಲಿ 1-2-4 ಗುಣಗಳನ್ನು ಆರಿಸಿ ನಿಮಗೆ ಹೇಳಲಾಗ್ತದೆ. ಹಾಗಂತ ಹೇಳಿಕೊಂಡು ಅವರ ಅರ್ಹತೆ ಪತ್ರವನ್ನು ನಾವು ಕೊಡೋದಕ್ಕಾಗಲ್ಲ. ಅದು ಅಲ್ಲ, ಅದು ಆ ಶಬ್ದನೇ ಅಲ್ಲ ಅದು. ಅರ್ಥ ಆಯಿತು? ಆದರೂ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಅವರ 1-2 ಗುಣಗಳನ್ನು ಆರಿಸಿ ನಾನು ನಿಮಗೆ ಹೇಳ್ತೇನೆ ಅಷ್ಟೇ. ಅವರ ಈ ಏನು ಮಹಾಪುರುಷ ಇದ್ದಾರೆ ನೋಡ್ರಿ, ಇವರು ಇದು ಸಾಮಾನ್ಯ ವಿಷಯ ಅಲ್ಲ. ಇದನ್ನು ಅವರನ್ನು ಹೊಗಳೋದು ಅದು ನಮ್ಮ ಬಾಯಿಯ ಕೆಲಸ ಅಲ್ಲ, ಅದು ನಮ್ಮ ಶಾಹಿಪ್ರೇಮದ ನಮ್ಮ ಬುದ್ಧಿಯ ಕೆಲಸ ಅಲ್ಲ. ಆದರೆ ಅವರ ಅರ್ಹತೆ ಅಂತ ನಾನು ಯಾಕೆ ಹೇಳಿದೆ, ಇಲ್ಲಿ ಅವರ ಗುಣಗಳು ಏನು ಮುಖ್ಯ ಪ್ರಕಟ ಕಾಣ್ತವೆ ಅದನ್ನು ಒಂದು ಸ್ವಲ್ಪ ಹೇಳ್ಕೊಂತ ಹೋಗ್ತೀನಿ. ಅರ್ಥ ಆಯಿತು? ಈಗ ಈ 11 ವಿಷಯದ ಮಹಾಪುರುಷರಿದ್ದಾರೆ ಅಂದರೆ 169 ಅವರ ಮುಖ್ಯ ಅಂಶಗಳು ಎಲ್ಲ ನಮಗೆ ಹೇಳೋಕ್ಕಾಗಲ್ಲ. ಅದು ನಮ್ಮ ಬಾಯಿಂದಲ್ಲ, ಈ ಜನ್ಮದಲ್ಲಿ ನಾವು ಹೇಳ ಮುಗಿಸೋಕ್ಕಾಗಲ್ಲ, ಬೇಡ ಇರಲಿ. ಅದನ್ನು ನೀವು ಮಹಾಶಾಸ್ತ್ರಗಳಿಂದ ತಿಳಿದಿರಿ. ಮಹಾಪುರಾಣ, ಹರಿವಂಶ ಪುರಾಣ, ಪದ್ಮಪುರಾಣ, ಆ ಶಾಸ್ತ್ರಗಳಿಗೆ ಹೆಸರು ಕೇಳಿದ ತಕ್ಷಣ ನಮಸ್ಕಾರ ಮಾಡಿಬಿಡಿ. ಹಾಗಾದ್ರೆ ಮಾತ್ರ ಆ ಶಾಸ್ತ್ರಗಳಿಂದ ಜ್ಞಾನ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ಮಹಾಶಾಸ್ತ್ರಗಳು ತಿಲೋಪಣ್ಣತಿ, ತ್ರಿಲೋಕ ಸಾರಾದಿ ಏನು ಆ ಶಾಸ್ತ್ರಗಳು, ಅದರಿಂದ ನೀವು ತಿಳಿಯುವುದು. ಆ ಮಹಾಶಾಸ್ತ್ರಗಳಲ್ಲಿ ಇವೆಲ್ಲ ವರ್ಣನೆ ಇದೆ. ಈಗ ನಾವಿಲ್ಲಿ ಅದನ್ನೆಲ್ಲ ಇಲ್ಲ, ಸಂಕ್ಷೇಪವಾಗಿ ಅವರ ಪರಿಚಯವನ್ನು ಹೇಳ್ತೀವಿ, ಕೇಳಿ. ನೋಡ್ರಿ, ಇಲ್ಲಿ ಈಗ ಪ್ರಪ್ರಥಮ ನಿಮಗೆ 11 ಸೀಟು ಅಂದರೆ ಮಹಾಪುರುಷರ ಬಗ್ಗೆ ಹೇಳ್ತೀವಿ, ಕೇಳಿ. 24 ತೀರ್ಥಂಕರರು. 24 ತೀರ್ಥಂಕರರು ಅಂದರೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ. ಈ 24 ತೀರ್ಥಂಕರರು ಅಂದರೆ ಈ ವರ್ತಮಾನದಲ್ಲಿ ನಮಗೆ 24 ತೀರ್ಥಂಕರ ಆಗಿ ಹೋಗಿದ್ದಾರೆ. ಇನ್ನು ಹಿಂದೆ 24 ಆಗಿದ್ರು, ಇನ್ನು ಮುಂದೆ 24 ಆಗೋರಿದ್ದಾರೆ, ಮತ್ತೆ ಅದಕ್ಕಿಂತ ಮುಂದೆ 24 ಆಗ್ತಾರೆ, ಮತ್ತೆ ಅದಕ್ಕಿಂತ ಮುಂದೆ 24 ಆಗ್ತಾರೆ, ಮತ್ತೆ ಅದಕ್ಕಿಂತ ಮುಂದೆ 24 ಆಗ್ತಾರೆ. ಇದೇ ರೀತಿ ಇದು ಅನಾದಿ ಅನಂತ ನಡೀತಾನೆ ಇರ್ತದೆ. ಇದು ಕಾಲಚಕ್ರ, ಇದನ್ನು ನಿಲ್ಲಿಸೋದಕ್ಕೆ ಬರಲ್ಲ, ಇದು ನಡೀತಾನೇ ಇರ್ತದೆ. ಇರಲಿ. ಇದಾದಮೇಲೆ ಈ ತೀರ್ಥಂಕರರು ವಿದೇಶದಲ್ಲಿ ಬರುವಂಥ ತೀರ್ಥಂಕರರು ಅಕಸ್ಮಾತ್ ಈ ವಿದ್ಯಮಾನ 20 ತೀರ್ಥಂಕರು ಬಿಟ್ಟು ಬಾಕಿ ತೀರ್ಥಂಕರಿಗೆ 2, 3, 5 ಕಲ್ಯಾಣಗಳು ಹೀಗೆಲ್ಲ ಆಗ್ಬೋದು. ಪಂಚಕಲ್ಯಾಣ ಆ ವಸ್ತು ಪೃಥಕ್ಕಿದೆ, ಅದನ್ನು ಇಲ್ಲಿ ಮಾಡಲ್ಲ. ವಿಚಾರವನ್ನು ನಾನು ನಿಮಗೆ ಹೇಳಲ್ಲ. ಆದರೆ ಈ ನಮ್ಮ ಭರತ್ ಮತ್ತು ಐರಾವತದಲ್ಲಿ ಬರುವಂಥ ತೀರ್ಥಂಕರರಿಗೆ ನಿಯಮದಿಂದ 5 ಕಲ್ಯಾಣಕಗಳು ಆಗಲೇಬೇಕು. ಅಂದರೆ ಗರ್ಭ, ಜನ್ಮ, ತಪ, ಜ್ಞಾನ, ನಿರ್ವಾಣ. ಈ ಮಹಾಕಲ್ಯಾಣಗಳು ಏನು ಆ ಜೀವದ ಕಲ್ಯಾಣ ಅಂತ ನಾವು ಹೇಳ್ತೀವಿ. ಇದು ತೀರ್ಥಂಕರ ಕಲ್ಯಾಣ. ಆದರೆ ಯಾಕಿದನ್ನು ಕಲ್ಯಾಣಕ ಅಂತ ಕರೆದಿದ್ದಾರೆ? ಇದು ನಮ್ಮ ಕೂಡ ಕಲ್ಯಾಣಕ ಮಾಡುವಂಥದ್ದು ಇದೆ. ಇದು ತೀರ್ಥಂಕರದ ಕಲ್ಯಾಣ ಇದೆಯಪ್ಪ, ನಮ್ಮದಲ್ಲ. ಆದರೂ ಕೂಡ ಆ ಕಲ್ಯಾಣ, ಆ ಜನ್ಮ ಕಲ್ಯಾಣಕ ಆದಿ, ತೀರ್ಥಂಕರ ದೀಕ್ಷಾ ಕಲ್ಯಾಣಕ ಆದಿ ಏನಿದಾವೆ ನೋಡ್ರಿ, ಅವು ನಮ್ಮ ಕಲ್ಯಾಣಕವನ್ನು ಮಾಡುವವನಿದ್ದಾವೆ. ನನ್ನ ಆತ್ಮನನ್ನು ಕಲ್ಯಾಣ ಮಾಡೋದಕ್ಕೆ ಅವು ಕಾರಣಗಳಿದ್ದಾವೆ ನೋಡ್ರಿ. ಅಂತ ಪಂಚ ಕಲ್ಯಾಣಗಳನ್ನು ಪ್ರಾಪ್ತ ಮಾಡಿಕೊಳ್ಳುವಂಥ ಆ ತೀರ್ಥಂಕರ ಭಗವಾನ್ ಅವರು ಹಿಂದಿನ ಅಂದರೆ 3 ಭವದ ಹಿಂದೆ ಭಾವಿಸಿದಂಥ ವಿದೇಶದ ವಿಷಯ ಬೇರೆ ಇದೆ. ಅಂದರೆ ಈ ಭರತ ಐರಾವತ ವಿಷಯದಲ್ಲಿ ಹೇಳ್ತಿರೋದು ಹಿಂದಿನ 3 ಭವದ ಹಿಂದೆ ಭಾವಿಸಿದಂಥ 16 ಭಾವನೆಗಳ ಕಾರಣದಿಂದ ಆ ಮಹಾಜೀವ, ಆ ಮಹಾಪುಣ್ಯಾತ್ಮ, ಆ ಮಹಾಪುಣ್ಯ ಪ್ರಕೃತಿ ಅಂದರೆ 3 ಲೋಕದಲ್ಲಿ ಉತ್ಕೃಷ್ಟ ತೀರ್ಥಂಕರ ಪ್ರಕೃತಿ ಪುಣ್ಯ ಏನು ಒಂದು ಇದೆ ನೋಡಿ. ಇಲ್ಲಿ ನಮ್ಮಲ್ಲಿ ಬಹಳ ಪುಣ್ಯ ಪ್ರಕೃತಿಗಳಿದ್ದಾವೆ ಈ 3 ಲೋಕದೊಳಗಡೆ. ಆದರೆ ಉತ್ಕೃಷ್ಟ ಪುಣ್ಯ ಪ್ರಕೃತಿ ಅಂದರೆ ತೀರ್ಥಂಕರ ಭಗವಾನರ ಪುಣ್ಯ ಪ್ರಕೃತಿ. ಹೌದು, ಅದಕ್ಕಿಂತ ಉತ್ಕೃಷ್ಟ ಪುಣ್ಯ ಪ್ರಕೃತಿ ಯಾವುದೂ ಇಲ್ಲ. ಅದೇ ಹೈ, ಅದು ಲಾಸ್ಟ್. ಅದಕ್ಕಿಂತ ಉತ್ಕೃಷ್ಟವಾದ ಪುಣ್ಯ ಪ್ರಕೃತಿ ಯಾವುದು ಅಂತ ಕೇಳಿದ್ರೆ ನಿಮ್ಮಲ್ಲಿ ಉತ್ತರ ಇಲ್ಲ, ಸಾಧ್ಯ ಇಲ್ಲ, ನೀವು ಉತ್ತರ ಕೊಡೋಕೆ ಬರಲ್ಲ. ಅಂತ ಪುಣ್ಯ ಪ್ರಕೃತಿ 3 ಲೋಕದಲ್ಲಿ ಸರ್ವಶ್ರೇಷ್ಠ ಪುಣ್ಯ ಪ್ರಕೃತಿ ತೀರ್ಥಂಕರ ಪುಣ್ಯ ಪ್ರಕೃತಿ. ಆ ತೀರ್ಥಂಕರ ಪುಣ್ಯ ಪ್ರಕೃತಿಯನ್ನು ಬದ್ಧ ಮಾಡಿಕೊಂಡು ಆ ಮಹಾ ಆತ್ಮ ಈ ಜೀವಗಳ ಕಲ್ಯಾಣಕ್ಕೋಸ್ಕರ ಇಲ್ಲಿಗೆ ಬರ್ತದೆ. ಬರೋದಕ್ಕಿಂತ ಹಿಂದಿನೇ ಅದಕ್ಕೆ ಇಲ್ಲಿ ಇದು ರತ್ನವೃಷ್ಟಿ ಎಲ್ಲ ಶುರುವಾಗ್ತದೆ. ಅದನ್ನ ಪಂಚಕಲ್ಯಾಣಕ ಆದಿ ವಿಷಯದಲ್ಲಿ ತಿಳ್ಕೊಟ್ರಿ ಬಂಧುಗಳೇ. ವಿಷಯ ನಂದು ಅದಲ್ಲ, ಆದ್ದರಿಂದ ಅಲ್ಲೇನು ಜಾಸ್ತಿ ಹೇಳಕ್ಕೆ ಬರಲ್ಲ. ಆ ತೀರ್ಥಂಕರರಿಂದ ನಮಗೆ ಮಹಾ ಉಪಕಾರ ಆಗಿದೆ. ಆ ತೀರ್ಥಂಕರರಿಂದ ಧರ್ಮ ಇದೆ.
ಕೇಳ್ರಿ, ಅದೇ ತೀರ್ಥಂಕರಿಂದ ಇವತ್ತು ಈ ಧರ್ಮ ಇದೆ. ಇಲ್ಲಾಂದ್ರೆ ಧರ್ಮ ಇಲ್ಲ, ಇಲ್ಲಾಂದ್ರೆ ಧರ್ಮನೇ ಇಲ್ಲ. ಯಾರಿಂದ ಇದೆ? ನಾವು ಯಾರ ಅನ್ನ ತಿಂದು ನಾವು ಬದುಕ್ತಾ ಇದ್ದೀವಿ. ಇವತ್ತು ನಾವು ಧರ್ಮ ಅಂತ ಏನು ನಾವು ಉಸಿರಾಡ್ತಾ ಇದ್ದೀವಿ, ಅದೆಲ್ಲ ಉಸಿರು ನಮಗೆ ತೀರ್ಥಂಕರ ಪರಮೇಶ್ವರಿಗಳು ಕೊಟ್ಟಿರೋದು. ಆದ್ದರಿಂದ ಅವ್ರನ್ನ ಎಷ್ಟು ಭಕ್ತಿ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅವರ ಅರ್ಹತೆಗಳನ್ನು ನಾವು ಹೇಳೋದಕ್ಕೆ ಬರಲ್ಲ. ಅವರ ಒಂದೊಂದು ಗುಣಗಳನ್ನು ಏನಾದ್ರು ನಾವು ಹೇಳೋದಕ್ಕೆ ಬರ್ತದೆ ಅಷ್ಟೇ. ಅವು ಸಂಕ್ಷೇಪವಾಗಿ ಹೇಳಿದ್ದೀನಿ. ಇವರು 24 ತೀರ್ಥಂಕರರು. ಇನ್ನು 24 ತೀರ್ಥಂಕರರ ತಂದೆ. 24 ತೀರ್ಥಂಕರರ ತಂದೆ ಎಷ್ಟು ಸೌಭಾಗ್ಯಶಾಲಿ ಜೀವ ನೋಡಿ. ವ್ರತಿ ಜೀವ ಇರ್ತಾರೆ ಅವರು ಮನೆಯಲ್ಲಿ. ಮತ್ತು ಸ್ವಭಾವದಲ್ಲಿ ಬಹಳ ಸಾಮ್ಯ ಸ್ವಭಾವ, ಮತ್ತು ಸಮಾಧಾನ ಸ್ವಭಾವ, ನ್ಯಾಯ ನೀತಿಯ ಜೀವನ, ಕುಲಾಚಾರದ ಕಟ್ಟುನಿಟ್ಟಾದ ಪಾಲನೆ, ಮತ್ತು ದೇಶವ್ರತಗಳ ನಿರತಿಚಾರ ಪಾಲನೆ, ಮಾತಿನಲ್ಲಿ ಸಂಯಮ, ಇರೋದರಲ್ಲಿ ಸಂಯಮ, ಎಲ್ಲ ಸಂಯಮಿತ ಜೀವ, ಒಂದು ರೀತಿ ನಿರ್ದೋಷ ವೃತ್ತಿ ಜೀವ. ಯಾರ್ದು? ತೀರ್ಥಂಕರರ ತಂದೆ. ಆದ್ದರಿಂದ ಮತ್ತೆ ತೀರ್ಥಂಕರರ ತಂದೆಯ ಉತ್ಪತ್ತಿಗೆ ಕಾರಣನಾದಂಥ ಆ ಮಹಾನ್ ಪುಣ್ಯಾತ್ಮನನ್ನು ಇಲ್ಲಿ ಮಹಾಪುರುಷರು ಅಂತ ಹೇಳಿದ್ದಾರೆ. ಅವರನ್ನು ಮಹಾಪುರುಷರಲ್ಲಿ ಲೆಕ್ಕದಲ್ಲಿ ಹಾಕಿದ್ದಾರೆ. ಇನ್ನು ತೀರ್ಥಂಕರರ ತಾಯಿ 24 ತೀರ್ಥಂಕರರ ತಾಯಿ. 24 ತೀರ್ಥಂಕರ ತಾಯಿ ಯಾರು ಮತ್ತೆ ವಾದ ವಿವಾದ ಮಾಡಿಬಿಟ್ಟು ಅನಾವಶ್ಯಕ ಏನಾರು ಮಾತಾಡ್ತಾರೆ. ಏನಂತಾರು? ಅವಳು ಸ್ತ್ರೀ ಇದ್ದಾಳೆ, ಸ್ತ್ರೀ ಮಹಾಪುರುಷರಲ್ಲಿ ಹೇಗೆ ಬಂದ್ಲು ಏನಾರು ಯಾರು ಅಂತಾರೆ. ಅದನ್ನು ಅಲ್ಲಿಗೆ ನೀವು ಒಂದು ಕಿವಿಲಿ ಕೇಳ್ರಿ, ಒಂದು ಕಿವಿಲಿ ಬಿಟ್ಬಿಟ್ರಿ. ಇದು ನಿಮ್ಮ ಚರ್ಚೆಯ ವಿಷಯ ಅಲ್ಲ. ಇದು ತೀರ್ಥಂಕರರ ವಾಣಿ ಇದೆ, ಪೂರ್ವಾಚಾರ್ಯರಿಂದ ಲಿಪಿಬದ್ಧ ಶಾಸ್ತ್ರ ಇದೆ. ತೀರ್ಥಂಕರರ ತಾಯಿ ಮಹಾಪುರುಷರಲ್ಲಿ ಬರ್ತಾರೆ. ಮುಗೀತು, ಫಿನಿಶ್. ಬಂಧುಗಳೇ, ನಾವು ನಮ್ಮ ಪಂಚಮ ಕಾಲದಲ್ಲಿ, ಈಗ ನಾವೇ ಇರಲಿ ನೀವೇ ಇರಲಿ, ನಮ್ಮ ಜ್ಞಾನ ಇಷ್ಟು ಕಮ್ಮಿ ಯಾಕಾಗಿದೆ ನಿಮಗೆ ಗೊತ್ತಿದೆ? ಏನಾರು ಹೇಳ್ತೀರಿ? ನಿಮಗೆ ಉತ್ತರ ಗೊತ್ತಿದೆ? ಯಾಕೆ ಕಡಿಮೆ ಆಗಿದೆ ಅಂದರೆ, ಶಾಸ್ತ್ರದಲ್ಲಿ ಬಂದಿರೋಂಥ ವಿಷಯವನ್ನು ನಾವು ನೇರವಾಗಿ ಸ್ವೀಕಾರ ಮಾಡಲ್ಲ. ಅದಾಯಿತು. ಅಲ್ಲಿ ನಮ್ಮ ವಕ್ರ ಬುದ್ಧಿಗಳನ್ನ ಹಾಕಿ ಬೇಕಾದ್ದೆಲ್ಲ ಮಾಡಿ, ಬೇಕಾದ ವಿಚಿತ್ರ ಮಾಡಿ, ಈಗ ತೆರಪಂಥಿ ಕಾಂತಿಪಂಥಿ ಎಲ್ಲ ಮಾಡಿದ್ರಲ್ಲ, ಹಂಗೆ ಮಾಡಿ ಹಾಕಿ ಏನಾರು ಮಾಡಿ ಅದನ್ನು ವಿಕಾರ ಮಾಡಿ, ವಿಕೃತ ಮಾಡಿ, ಸ್ವಾಪರ ಘಾತಕ. ನಮಗಂತೂ ಜ್ಞಾನ ಆಗಲ್ಲ, ಮತ್ತಿನ್ನು ಬೇರೆಯವರಿಗೂ ಕೂಡ ಅದನ್ನೇ ಹೇಳ್ತಾ ತಿರ್ಗ್ತೀವಿ ನಾವು. ಏನು ಉಪಯೋಗ ಆಗಲ್ಲ ಇದರಿಂದ, ಏನೇನೇನೇನು ಉಪಯೋಗ ಇಲ್ಲ. ಮುಗೀತು, ಫಿನಿಶ್. ಬೇಕಾದ ಹೇಳಿ ತೀರ್ಥಂಕರ್ ಅವರು ಕೇವಲ ಜ್ಞಾನ ಐತಿ. ಆ ಕೇವಲ ಜ್ಞಾನವನ್ನು ನೀವು ಪರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ, ಬೇಡ. ಇದು ಅರ್ಥ ಆಯಿತು? ನಾವೆಲ್ಲ ಫಸ್ಟಿಗೆ ಪರೀಕ್ಷೆ ಮಾಡಿ ಸಾಕಾಗಿ ಈಗ ನಾವು ನಮ್ಮ ತಲೆ ಸಂಪೂರ್ಣ ನಾವು ಪೂರ ತಗ್ಗಿಸಿಬಿಟ್ಟಿದ್ದೀವಿ. ನನ್ನ ಪರ್ಸನಲ್ ನಾನು ಹೇಳ್ತಾ ಇದ್ದೀನಿ ಕೇಳಿ. ಮೊದಲೆಲ್ಲ ನಾವು ಭಾಳ ಪರೀಕ್ಷೆ ಪ್ರಧಾನ ಇದ್ದು. ಮೊದಲು ನಾವೇನು ಸಂಘದಲ್ಲೆಲ್ಲ ಕಲಿಯೋದಕ್ಕೆ ಬಂದು ಆವಾಗ ಭಾಳ ಕಲಿಯೋದಕ್ಕೆ ನಮಗೆ ಇಚ್ಛೆ ಇತ್ತು, ಭಾಳ ಎಲ್ಲ ಪರೀಕ್ಷೆ ಮಾಡೋದಕ್ಕೆ ಇಚ್ಛೆ ಇತ್ತು. ಆಮೇಲೆ ಈ ಪರೀಕ್ಷೆ ಎಲ್ಲ ಹೋಗಿಬಿಟ್ಟಿದ್ದಾವೆ. ಪರೀಕ್ಷೆ ಇಲ್ಲ, ಈಗ ಇಲ್ಲ, ಪರೀಕ್ಷೆ ಮಾಡೋಕ್ಕಾಗಲ್ಲ. ಏನು ತೀರ್ಥಂಕರ್ ಕೇವಲ ಜ್ಞಾನ ಪರೀಕ್ಷೆ ಮಾಡ್ತೀರಿ? ಇಲ್ಲಿ ನಮ್ಮದು ಮತಿಶ್ರುತ ಜ್ಞಾನದ ನಮ್ಮದು ಗ್ಯಾರಂಟಿ ಇಲ್ಲ. ಇನ್ನು ಕೂಮತಿಲಿದೀವ, ಕೂಶುದ್ದಲ್ಲಿ ಇದು ನಮಗೆ ಇಲ್ಲಿಂದನೇ ಗ್ಯಾರಂಟಿ ಇಲ್ಲ. ಇಲ್ಲಿ ಮತ್ತೆ ನಮ್ಮದು ಪರೀಕ್ಷೆಗಳು ಬೇರೆ. ಹೀಗೆ ಇದೆಲ್ಲ ಬೇಡ. ಇಲ್ಲಿ ಕೇಳ್ರಿ, ಇಲ್ಲಿ 24 ತೀರ್ಥಂಕರ ತಾಯಿಯನ್ನು, ಮಹಿಳೆ ಇರಲಿ ಸ್ತ್ರೀ ಇರಲಿ, ಅದೆಲ್ಲ ನಿಮಗೆ ಬೇಡ. ಅಲ್ಲಿ ಮಹಾಪುರುಷರಲ್ಲಿ ತೀರ್ಥಂಕರ ಭಗವಾನರು ಹೇಳಿದ್ದಾರೆ, ಅವರು ಮಹಾಪುರುಷರು ಇದ್ದಾರೆ. ಅವ್ರು ಹೇಗಿದ್ದಾರೆ ನಮಗೆ ಗೊತ್ತಿಲ್ಲ. ಮುಗೀತು, ಅದು ಫೈನಲ್, ಮುಗೀತು, ಫಿನಿಶ್. ಅಲ್ಲಿ ಚರ್ಚೆ ಯಾರಿಗೂ ವಾದವಿವಾದ ಮಾಡೋರಿಗೆ ವಾದವಿವಾದ ಮಾಡಕ್ಕೆ ಬಿಟ್ಬಿಟ್ರು. ಅದು ಅವ್ರು ಮಹಾಪುರುಷದಲ್ಲಿದ್ದಾರೆ, ಇದ್ದಾರೆ, ಮುಗೀತಲ್ಲಿ ಫೈನಲ್, ಮುಗೀತದು. 24 ತೀರ್ಥಂಕರ ತಾಯಿ. ಇವರನ್ನು ಮಹಾಪುರುಷರಲ್ಲಿ ಯಾಕೆ ಲೆಕ್ಕ ಮಾಡಿದ್ದಾರೆ ಅಂದರೆ, ಬಂಧುಗಳೇ, ಪ್ರಾಚ್ಯವ ದಿಗ್ಜನತಿ ಸ್ಫುರದಂಶಜಾಲಂ. ಎಲ್ಲಿ ನೀವು ಇದರಲ್ಲಿ ಭಕ್ತಮಾರ್ಗದಲ್ಲಿ ಕೇಳಿದ್ರಲ್ಲ, ಇದು ಸ್ತ್ರೀಯರು ಅದೆಷ್ಟೋ ಮಕ್ಕಳನ್ನ ಹಡಿದ್ರಂತೆ, ಆದರೆ ತೀರ್ಥಂಕರ್ ತಾಯಿ ಒಬ್ಬಳು ಅಂತವಳಂತೆ, ಅಂಥ ಬಾಲಕನನ್ನು ಹಡಲು. ಹೇಗೆ ಅಂದರೆ, ಪೂರ್ವ ದಿಕ್ಕು ಮಾತ್ರ ಸೂರ್ಯನನ್ನು ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯ, ಅನ್ಯ ದಿಕ್ಕುಗಳಲ್ಲಿ ಇಲ್ಲ ಅಂತ ಭಕ್ತಾಮರದಲ್ಲಿ ಇಷ್ಟು ಸುಂದರ ವರ್ಣನೆ ಮಾಡಿದ್ದಾರೆ ಆಚಾರ್ಯ ಭಗವಾನ್ ಮಾಂತುಂಗರು. ಹಾಗೆ ಬಂಧುಗಳೇ, ಈ ಪ್ರಪಂಚದಲ್ಲಿ ಎಷ್ಟು ತಾಯಿಗಳಾದರು, ಎಷ್ಟು ತಾಯಿಯರಿದ್ರು, ಯಾರಿಗೆ ಆ ಪುಣ್ಯದ ಸೌಭಾಗ್ಯ ಸಿಗುತ್ತೆ? ಈ ತೀರ್ಥಂಕರ ತಾಯಿ ಆಗುವಂಥ ಸೌಭಾಗ್ಯ, ತೀರ್ಥಂಕರ ತಾಯಿ ಆಗುವಂಥ ಸೌಭಾಗ್ಯ ನೋಡ್ರಿ, ಎಷ್ಟು ಸೌಭಾಗ್ಯ. ಎಷ್ಟೆಷ್ಟು ದೊಡ್ಡ ದೇವತೆಗಳೆಲ್ಲ ಬಂದು ಆ ತೀರ್ಥಂಕರ ತಾಯಿಗೆ 3 ಪ್ರದಕ್ಷಿಣೆ ಬಂದು ಅಷ್ಟದ್ರವ್ಯಾರ್ಚನೆಯಿಂದ ಅಷ್ಟದ್ರವ್ಯಗಳನ್ನು ಕೊಟ್ಟು ಅರ್ಘ್ಯ ಕೊಟ್ಟು ಪೂಜೆ ಮಾಡಿ ಹೋಗ್ತಾರೆ. ಅಂದರೆ ತೀರ್ಥಂಕರ ತಾಯಿಯ ಸ್ಥಾನ ಎಷ್ಟು ದೊಡ್ಡ ಇರ್ಬೋದು. ಮಿಥ್ಯಾದೃಷ್ಟಿಗಳ ವಿಚಾರಣೆ ಇಲ್ಲಿ ನಡೀತಾ ಇಲ್ಲ, ಸಮ್ಯಕ್ ದೃಷ್ಟಿ ದೇವತೆಗಳು.
ಅದೆಷ್ಟೋ ಜನ ಸಮ್ಯಕ್ ದೃಷ್ಟಿ ದೇವತೆಗಳು ಬಂದು ತೀರ್ಥಂಕರ ತಾಯಿಗೆ ಅರ್ಗೆ ಕೊಟ್ಟು ನಮಸ್ಕಾರ ಮಾಡಿ ಹೋಗ್ತಾರೆ ಅಂದರೆ ಆ ಆ ಪರಿಸ್ಥಿತಿ ಎಷ್ಟು ದೊಡ್ಡ ಇರ್ಬೋದು. ಇಲ್ಲಿ ನೀವು ಸ್ತ್ರೀ ಅದು ಇದು ಆ ಶಬ್ದಗಳನ್ನು ಇಲ್ಲಿ ಎತ್ತಬೇಡಿ. ಅರ್ಥ ಆಯಿತು? ಅವಳು ಸ್ತ್ರೀ, ಮಹಿಳೆದಾಳೆ, ಕೀಳಿದಾಳೆ, ಈ ಶಬ್ದಗಳನ್ನು ಎತ್ತಲೇಬೇಡಿ. ಯಾಕೆಂದರೆ ಇದು ವಸ್ತು ಸ್ವರೂಪ ಅಲ್ಲ. ಅರ್ಥ ಆಯಿತು? ತೀರ್ಥಂಕರ ತಾಯಿ ಅಂದರೆ ದೊಡ್ಡ ದೊಡ್ಡ ಮುನಿಗಳನ್ನು, ಅಂದರೆ 5ನೇ ಗುಣಸ್ಥಾನದ ಮೇಲ್ಪಟ್ಟು ಮುನಿಗಳ ವೃತ್ತಿಗಳನ್ನು ಬಿಟ್ಟು ಬಾಕಿ ಜೀವಗಳಿಂದ ಪೂಜ್ಯ ಇದ್ದಾರೆ. ಡೈರೆಕ್ಟಾಗಿ ಹೋಗಿ ಇದು ಅಷ್ಟದ್ರವ್ಯದಿಂದ ಪೂಜೆ ಮಾಡಿದ್ರು ಕೂಡ ಅದು ತಪ್ಪಲ್ಲ. ಯಾಕೆಂದ್ರೆ ಮುನಿ ಮಾಡೋದಕ್ಕೆ ಬರಲ್ಲ. ಮುನಿ ಯಾಕೆಂದ್ರೆ ಮಹಾರಥಿ ಇದ್ದಾರೆ, ಮುನಿಯ ವಿಚಾರ ಬೇರೆ ಇದೆ, ಇಲ್ಲಿ ಸಾಮಾನ್ಯ ವಿಚಾರ ನಡೀತಾ ಇದೆ. ತೀರ್ಥಂಕರ ತಾಯಿ 3 ಲೋಕದಿಂದ ಪೂಜ್ಯರಿದ್ದಾರೆ ಅಷ್ಟೇ. ಅದಕ್ಕೆ ಅವರನ್ನು ಮಹಾಪುರುಷರ ಲಿಸ್ಟ್ನಲ್ಲಿ ಹಾಕಿದ್ದಾರೆ. ಇಲ್ಲಿ ಎಲ್ಲ ಜಾಗದಲ್ಲೂ ನೀವು ಮುನಿಗಳ ವಿಷಯ ತಗೋಬೇಡಿ. ಅರ್ಥ ಆಯಿತು? ಮುನಿಗಳು ಮಹಾರಥಿಗಳು ಇದ್ದಾರೆ, ಮುನಿಗಳ ಧರ್ಮ ಬೇರೆ ಇದೆ, ಅದು ವಿಷಯ ಬೇರೆ ಇದೆ. ಇದಾದ ನಂತರ ಇನ್ನು 24 ಕಾಮದೇವ. 24 ಕಾಮದೇವ ಇವರು ಏನು ಅಂದರೆ ಆ ಸಮಯದಲ್ಲಿ ಈ ಪ್ರಪಂಚದಲ್ಲಿ ಅವರಷ್ಟು ಸುಂದರ ರೂಪ ಇನ್ಯಾರ್ದೂ ಇರೋದಿಲ್ಲ. ಅವರನ್ನು ಕಾಮದೇವ ಅಂತ ಕರೀತಾರೆ. ಅವರ ಸಂಖ್ಯೆ 24. ಅಂದರೆ ನಿಮಗೆ ಗೊತ್ತಲ್ಲ, ಸಾಮಾನ್ಯವಾಗಿ ಭಗವಾನ್ ಬಾಹುಬಲಿ ಪ್ರಥಮ ಕಾಮದೇವ ಇದ್ದರು. ಅದೇ ರೀತಿ ಅವರು 24. ಇನ್ನು ಅವೆಲ್ಲ ನಿಮಗೆ ಸಾಮಾನ್ಯ ಗೊತ್ತಿದೆ. ಈ ಯಾಕೆ ಹೇಳ್ತೆ ಅಂದರೆ ನಿಮ್ಗೆ ಗೊತ್ತಿದೆ, ಹಾಗಾಗಿ ಈ ಸ್ವಲ್ಪ ಗೊತ್ತಿರುತ್ತೆ, ನಿಮಗೆ ಅಂದಾಜಾಗುತ್ತೆ. ಈಗ ಭಗವಾನ್ ಬಾಹುಬಲಿ ಮತ್ತು ಹನುಮಾನ್, ಇವರೆಲ್ಲ ನಿಮ್ಗೆ ಗೊತ್ತಲ್ಲ. ಹನುಮಾನ್ ಕೂಡ ಪ್ರದ್ಯುಮ್ನ, ಶ್ರೀಕೃಷ್ಣ ನಮಗೆ ಪ್ರದ್ಯುಮ್ನ, ಇವರೆಲ್ಲ ಯಾರು ಕಾಮದೇವ ಇದ್ದರು. ಹಾಗೇನೆ 24 ಕಾಮದೇವರಿದ್ದರು. 14 ಜನ ಕುಲಕರ. 14 ಜನ ಕುಲಕರ ಅಂದರೆ ಸಾಕಷ್ಟು ಶಾಸ್ತ್ರದಲ್ಲಿ ಕುಲಂಕರ ಅಂತ ಬರುತ್ತೆ. ಅಲ್ಲಿ ಕುಲಂಕರ ಆದರೆ ಅಷ್ಟು ಸೂಕ್ತವಾಗಿ ಅದು ಯಾಕೋ ಕಾಡೋದಲ್ಲ. ಕುಲಕರ ಬಹಳ ಶಾಸ್ತ್ರಗಳಲ್ಲಿ ಕುಲಕರ ಶಬ್ದ ಇದೆ. 2 ಬರ್ತಾ ಇದೆ, ಕುಲಕರ. ಆದರೆ ನಮಗೆ ಜಾಸ್ತಿ ಶಬ್ದ ಸಿಕ್ಕಿದಾಗೆ ಕುಲಕರ ಸಿಗ್ತಾ ಇದೆ. ಮತ್ತು ನಾವು ವ್ಯಾಕರಣ ಶಾಸ್ತ್ರಿಗಳ ಹತ್ರ ಮಾತಾಡ್ದ ಹಾಗೆ ಕುಲಕರನೇ ಸರಿಯಾದ ಸೆಟ್ ಇದೆ ಶಬ್ದ ಅಂಥೇಳಿ. ಹೇಗಾರು ಇರಲಿ ಬಂಧುಗಳೇ, ಜಾಸ್ತಿ ಕುಲಕರ. ಎಷ್ಟು ಜನ? 14 ಕುಲಕರ. ಈ 14 ಕುಲಕರರು ಅಂದರೆ ಇವ್ರು ಏನು ಮಾಡ್ತಾರೆ, ಯಾವ ಸಮಯದಲ್ಲಿ ಭೋಗಭೂಮಿಯಿಂದ ಕರ್ಮಭೂಮಿಗೆ ಪರಿವರ್ತನೆ ಆಗ್ತದೆ ಈ ಭೂಮಿ, ಆ ಸಮಯದಲ್ಲಿ ಜನರಿಗೆ ಸದ್ದು ಬುದ್ಧಿಯನ್ನು ತಿಳಿಸಿ, ಸದ್ದು ವಿವೇಕವನ್ನು ತಿಳಿಸಿ, ಸದ್ದು ಚಾರಿತ್ರ್ಯವನ್ನು ತಿಳಿಸಿ ಅವರನ್ನು ಭಯದಿಂದ ಮುಕ್ತರನ್ನಾಗಿ ಮಾಡಿ ಅವರಿಗೆ ಜೀವನೋಪಾಯವನ್ನು ಕಲಿಸ್ತಾರೆ ಅಂತ 14 ಕುಲಕರರಾಗ್ತಾರೆ. ಅದರಲ್ಲಿ ಅಂತಿಮ ಕುಲಕರರು ಏನಿರ್ತಾರೆ ಅವರಿಗೆ ಪ್ರಥಮ ತೀರ್ಥಂಕರ ಹುಡ್ತಾರೆ, ಹಾಗಂತ ನಿಯಮ ಇದೆ. ಅರ್ಥ ಆಯಿತು? ಅವರು ಮಹಾಪುರುಷರಲ್ಲಿ ಬರ್ತಾರೆ. ಇನ್ನು 12 ಜನ ಚಕ್ರವರ್ತಿಗಳು. 12 ಜನ ಚಕ್ರವರ್ತಿಗಳು ಅಂದರೆ ಬಂಧುಗಳೇ, ಚಕ್ರವರ್ತಿಗಳದ್ದು ಅಂದ ತಕ್ಷಣ ಅದನ್ನು ಹೇಗೆ ಹೇಳೋದು, ಏನು ಹೇಳೋದು, ಅವರ ವೈಭವವನ್ನು ಹೇಗೆ ಹೇಳೋದಪ್ಪ ಈ ಸಂಸಾರದಲ್ಲಿ. ಅಂದರೆ ನಮಗೆ ಈ ಭೂಮಿ ಮೇಲೆ ಚಕ್ರವರ್ತಿಯ ವೈಭವ ಭಾಳ ದೊಡ್ಡದಿರ್ತದಪ್ಪ. ಚಕ್ರವರ್ತಿ ವೈಭವ ಎಷ್ಟು, ಅದನ್ನು ನಾವೇನು ಸುಮ್ಮನೆ ಹೇಳೋಕ್ಕಾಗಲ್ಲ. 1 ನಿಮಿಷದೊಳಗಡೆ ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ ಕೇಳಿ. ಚೂಡಾಮಣಿ ರತ್ನ, ಚಿಂತಾಮಣಿ ರತ್ನ, ಕಾಕಿಣಿ ರತ್ನ, ಚರ್ಮರತ್ನ, ದಂಡರತ್ನ, ಹಸಿರತ್ನ, ಸುಭದ್ರೆ ಎಂಬ ಸ್ತ್ರೀರತ್ನ, ಭದ್ರಮುಖನೆಂಬ ಬಡಗಿ, 9 ಇನ್ನು ಕಾಮರೋಷ್ಟಿ ಎಂಬ ಗೃಹಪತಿ, ಈ ನವನಿಧಿಗಳು ಅವನಿಗೆ. ಇನ್ನು ಪವನಂಜಯ ಎಂಬ ಅಶ್ವರತ್ನ, ಅಯೋಧ್ಯನೆಂಬ ಸೇನರಪತಿ, ಬುದ್ಧಿಸಾಗರನೆಂಬ ಪುರೋಹಿತ, ಪ್ರಭವೆಂಬ ಚತುರತ್ನ, 96,000 ಹೆಂಡತಿಯರು, 32 ಚಾಮರಗಳು ಬೀಸ್ತಾರೆ ಚಕ್ರವರ್ತಿಗೆ, 32,000 ದೇಶ, 72,000 ನಗರ, 96 ಕೋಟಿ ಗ್ರಾಮ, 95,000 ದ್ರೋಣಮುಖ, 48,000 ಪಟ್ಟಣಗಳು, 56,000 ಅಂತರ್ದೀಪ, 16,000 ಸಮೂಹಗಳು, 60,000 ಕುಕ್ಷಿ ನಿವಾಸ, 82,000 ದುರ್ಗ ಅಟವಿಗಳು, 1 ಕೋಟಿ ಪ್ರಮಾಣ ಸ್ಥಳಿಗಳು, 1 ಲಕ್ಷ ಕೋಟಿ ಕೇಡಗಳು, 4,000 ಕರ್ವಟಗಳು, 4,000 ಮಠಂಬಗಳು, 3 ಕೋಟಿ ಗೋಮಂಡಲಗಳು, 84 ಲಕ್ಷ ಆನೆ, 18 ಕೋಟಿ ಕುದುರೆಗಳು, 84 ಲಕ್ಷ ರಥ, 32,000 ಮುಕುಟಬದ್ಧ ರಾಜರು, 18,000 ಮ್ಲೇಚ್ಛ ರಾಜರು, 84 ಕೋಟಿ ವೀರಭಟರು, 48 ಕೋಟಿ ಪತಾಕೆಗಳು, 12 ಯೋಜನ ದೂರ ಕೇಳಿ ಬರುವ ಬೇರಿಗಳು, 12 ಪಟಹ, 2 ಶಂಖ, ನಂತರ ಕ್ಷೇಮಂಕರನೆಂಬ ಇದು ಇರಲಿ
ಇದೇನು ಏನು ಗೊತ್ತಾ, ಇದು ಭಾರಿ ಇದೆ ಬಂಧುಗಳೇ. ಇದು ಇನ್ನು ಓದಲ್ಲ, ಇನ್ನೇನು ಹೇಳಲ್ಲ ನಿಮಗೆ, ಸಾಕಾಗಿ ಹೋಗಿತ್ತು ಇದು. ಈಗೇನು ಗೊತ್ತಾ, ಇದು ಸುಮ್ಮನೆ ಅವರ ಯೋಗ್ಯತೆಯನ್ನು ಅರ್ಹತೆಯನ್ನು ನಾವೇನು ಸುಮ್ಮನೆ ಹೇಳೋದಕ್ಕಾಗಲ್ಲ. ಅವ್ರ ಗುಣಗಳು ಒಂದೆರಡನ್ನು ನಾವು ಹೇಳಿದ್ದೀವಿ ಅಷ್ಟೇ, ಸುಮ್ಮನೆ ಇದು. ಈಗ ಚಕ್ರವರ್ತಿ ಇದೆಲ್ಲ ನಾವು ಹೊರಗೊಳ್ಳೋಕ್ಕಾಗಲ್ಲ, ಅಂಥ ಪುಣ್ಯಾತ್ಮ ಜೀವ ಚಕ್ರವರ್ತಿ ಇರ್ತಾರೆ. ಎಷ್ಟು ಜನ ಚಕ್ರವರ್ತಿಗಳಾದರು ಇಲ್ಲಿ? 12 ಜನ ಚಕ್ರವರ್ತಿಗಳಾದರು. ಪ್ರಥಮ ಚಕ್ರವರ್ತಿ ಯಾರಿದ್ರು? ಇದು ನಿಮಗೆಲ್ಲರಿಗೂ ಗೊತ್ತಿದೆ, ಭರತ ಪ್ರಥಮ ಚಕ್ರವರ್ತಿ ಇದ್ರು ಇಲ್ಲಿ ಈ ಭೂಮಿ ಮೇಲೆ. ಇರಲಿಯಪ್ಪ, ಹಿಂಗೇನೆ ಇನ್ನು ಮುಂದೆನೂ ಮತ್ತೇನೆ ಪ್ರಥಮ ಚಕ್ರವರ್ತಿಗಳು ಬರ್ತಾರೆ ಯಾವಾಗ, ತೀರ್ಥಂಕರ ಕಾಲದಲ್ಲಿ ಆ ಥರ. ಈಗ 12 ಜನ ಆಗಿ ಹೋಗಿದ್ದಾರೆ, ಮತ್ತೆ ಮುಂದೆ ಬರ್ತಾರೆ. ಇರಲಿ, ಈಗ ನಮ್ಮ ವರ್ತಮಾನದಲ್ಲಿ 12 ಚಕ್ರವರ್ತಿಗಳು. ಇನ್ನು ಬಂಧುಗಳೇ, ಈ ಚಕ್ರವರ್ತಿ ಬಗ್ಗೆ ಇನ್ನೇನು ಜಾಸ್ತಿ ಹೇಳಲ್ಲ ನಾವು, ಅದೇನು ಹೇಳ್ತಾ ಹೋದ್ರೆ ದಿನ ಎಲ್ಲ ಆಗ್ತವೆ. ನೀವು ಮಹಾಶಾಸ್ತ್ರಗಳಿಂದ ಅದನ್ನೆಲ್ಲ ತಿಳ್ಕೊಡ್ರಿ. ಏನು 11 ಜನ ರುದ್ರ ಗೊತ್ತಲ್ಲ, 11 ಜನ ರುದ್ರ. ಈ ರುದ್ರ ಯಾರು? ರುದ್ರ ನೋಡ್ರಿ, ಇವರು ದಿಗಂಬರ ಮುನಿ ಆಗಿರ್ತಾರೆ. ದಿಗಂಬರ ಮುನಿ ಮತ್ತೇನು ಸಾಮಾನ್ಯ ಮುನಿ ಅಲ್ಲ, ಮಿಥ್ಯಾದೃಷ್ಟಿ ಮುನಿ ಅಲ್ಲ, ಅಭವ್ಯ ಮುನಿ ಅಲ್ಲ. ಇವರು ಭಾವಲಿಂಗಿ ಮುನಿಯಾಗಿರ್ತಾರೆ. ಮುನಿಯಾಗಿ ತಪಸ್ಸು ಮಾಡ್ತಿರ್ತಾರೆ. ಘೋರ ತಪಸ್ಸು, ಸಾಮಾನ್ಯ ತಪ ಅಲ್ಲ, ಘೋರ ತಪ ಐತೆ. ಅದು ಘೋರ ತಪ ಇದೆ. ಘೋರ ತಪದಲ್ಲಿ ಮತ್ತು ಇವರಿಗೆ ಜ್ಞಾನ ಕೂಡ ಅಷ್ಟೇ ಇರ್ತದೆ. ಇಷ್ಟು ಜ್ಞಾನ ಇರ್ತದೆ ಇವರಿಗೆ, 11 ಅಂಗದ ಜ್ಞಾನ ಆಗ್ತದೆ. ಈಗ ಈ ಪ್ರಪಂಚದಲ್ಲಿ ಒಂದು ಅಂಗದ ಜ್ಞಾನ ಯಾರಿಗೂ ಇಲ್ಲ ಬಿಡ್ರಿ. ಅದು ಅವರಿಗೆ 11 ಅಂಗದ ಜ್ಞಾನ ಆಗುತ್ತೆ. 11 ಅಂಗದ ಜ್ಞಾನದ ನಂತರ ಇನ್ನು 14 ಪೂರ್ವಗಳು ಏನಿದಾವೆ ನೋಡ್ರಿ, ಅಂದರೆ 12 ನಂಬರ್ ದೃಷ್ಟಿವಾದಾಂಗದಲ್ಲಿ 14 ಪೂರ್ವಗಳೆಲ್ಲ ಇದಾವಲ್ಲ, ಆ ಪೂರ್ವಗಳಲ್ಲಿ ಅವು ಭಾಳ ಕ್ಲಿಷ್ಟ ಇದ್ದಾವೆ. ಆ ಪೂರ್ವಗಳಲ್ಲಿ 9 ಪೂರ್ವ ಮುಗಿತದೆ ಅವರ ಸಂಪೂರ್ಣ, ಅಂದರೆ ಅರ್ಥ ಭಾವಸಹಿತ ಅರ್ಥಸಹಿತ ಅದನ್ನು ವ್ಯಕ್ತ ಮಾಡ್ತಾರೆ ಅವರು. ಅಷ್ಟು ಸಾಮರ್ಥ್ಯ ಆಗುತ್ತೆ ಅವ್ರ ಹತ್ರ ಸ್ಪಷ್ಟ ಶಬ್ದದಿಂದ. ಇನ್ನು 10ನೇ ನಂಬರ್ನ ಪೂರ್ವ ಇದೆ, ಅದನ್ನು ವಿದ್ಯಾನುವಾದ ಪೂರ್ವ ಅಂತ ಕರೀತಾರೆ. ಅದನ್ನು ಅವರು ಉಚ್ಚ ಸ್ವರದಲ್ಲಿ ಶಬ್ದಾರ್ಥ ಸಹಿತ ಪಾಠ ಮಾಡ್ತಿರ್ತಾರೆ. ಸುಮ್ಮನೆ ಕಂಠಪಾಠ ಅಲ್ಲ, ಗಿಳಿಪಾಠ ಅಲ್ಲ, ಈಗ ನಾವೇಂಗೆ ಮಾಡ್ತೀವಿ ಹಂಗಲ್ಲ. ಅದನ್ನು ಅರ್ಥಸಹಿತ ವ್ಯಕ್ತ ಮಾಡುವಂಥ ಶಕ್ತಿ ಇರ್ತದೆ ಅವರಲ್ಲಿ. ಅದನ್ನು ಪಾಠ ಮಾಡ್ತಿರ್ತಾರೆ ಶುದ್ಧ ಉಚ್ಚ ಸ್ವರದಲ್ಲಿ. ಆವಾಗ ಶ್ರುತದ, ಅಂದರೆ ಶ್ರುತ ಏನು ಸಂಪತ್ತಿದೆ ನಮ್ಮದು, ಆ ಶ್ರುತದ ಸಂಪತ್ತಿನ ಮಹಿಮೆಯಿಂದ, ಅಂದರೆ ಶ್ರುತ ಜ್ಞಾನದ ಮಹಿಮೆಯಿಂದ, ಆ ಅತಿಶಯದಿಂದ ಅವರು ಪಾಠ ಮಾಡ್ತಿರೋತ್ತಿಗೆ ರೋಹಿಣಿ ಆದಿ 500 ಮಹಾವಿದ್ಯೆ, ಅಂಗುಶ ಪ್ರಸೇನಾದಿ 700 ಲಘುವಿದ್ಯೆಗಳು ಪ್ರತ್ಯಕ್ಷ ಆಗಿ ಬಂದು ಕೈ ಜೋಡಿಸಿ ನಿಲ್ತವೆ. ಆ ದೇವಿಗಳು ಕೈ ಜೋಡಿಸಿ ನಿಲ್ತವೆ. ಹೇ ಮುನಿರಾಜ್, ನಾವು ಪ್ರಸನ್ನರಾಗಿದ್ದೀವಿ, ಏನು ಆಜ್ಞೆ ಹೇಳ್ರಿ. ಆವಾಗ ಯಾರು ಇದನ್ನು ಸ್ವೀಕಾರ ಮಾಡಲ್ಲ ಅಂತ ನಿರ್ಲೋಭ ಮಹಾಮುನಿಗಳನ್ನು ಅಭಿನ್ನ ದಶಪೂರ್ವಿ ಅಂತ ಕರೀತಾರೆ. ಈಗ ಯಾರಿದನ್ನು ಸ್ವೀಕಾರ ಮಾಡಿದ ನಂತರ ಏನಾಗ್ತದೆ ಅಂದರೆ, ಆ ವಿದ್ಯೆಗಳ ಕಾರಣದಿಂದ ಏನು ಬೇಕಾದ್ರೂ ಕೆಲಸ ಮಾಡ್ಬೋದಲ್ಲ ಆ ವಿದ್ಯೆಗಳಿಂದ. ಹಾಗಾಗಿ ಅವರು ಸಂಯಮದಿಂದ ವೃತದಿಂದ ಭ್ರಷ್ಟರಾಗ್ತಾರೆ. ಹಾಗೆ ಭ್ರಷ್ಟರಾದವರನ್ನ ಇಲ್ಲಿ 11 ರುದ್ರರು ಅಂತ ಕರೆದಿದ್ದಾರೆ. 11 ರುದ್ರರು ಅವರು ಸಂಯಮದಿಂದ ಭ್ರಷ್ಟರಾಗಿದ್ದಾರೆ, ಆದರೂ ಕೂಡ ಅತ್ಯಂತ ನಿಕಟ ಭವ್ಯ ಜೀವಗಳಿದ್ದಾರೆ. ಅವರು ಬಹಳ ಹತ್ತಿರದ ಭವ್ಯ ಜೀವಗಳಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ಮುಂದೆ ತೀರ್ಥಂಕರಾಗಿ ಬರುವಂಥ ಇದು ಕೂಡ ಸಾಮರ್ಥ್ಯನೂ ಅವರಲ್ಲಿದೆ. ಎಲ್ಲಿ ಮುಂದೆ ಬಹಳ ಮುಂದೆ, ಅರ್ಥ ಆಯಿತು. ಆದ್ದರಿಂದ ಅವರು ಪಾಪಕರ್ಮದ ಉದಯದಿಂದ ಈಗ ಮಾತ್ರ ಹೀಗಾಗಿ ಹೋಗಿದ್ದಾರೆ ಅವರು. ಇರಲಿ. ಇನ್ನು ಅವರು ಕೂಡ ಮಹಾಪುರುಷರಲ್ಲಿ ಬರ್ತಾರೆ. ಯಾಕೆಂದರೆ ಸಾಮಾನ್ಯ ಪುರುಷರಲ್ಲಿ ಆ ಕೆಲಸ ಸಂಭವ ಆಗಲ್ಲ. ರುದ್ರರು ಮಾಡುವಂಥ ಕೆಲಸ ಏನಿದೆ ಸಾಮಾನ್ಯ ಪುರುಷರಲ್ಲಿ ಸಂಭವ ಆಗಲ್ಲ ಆ ಕೆಲಸ. ಆದ್ದರಿಂದ ಅವರನ್ನು ಕೂಡ ಮಹಾಪುರುಷರಲ್ಲಿ ಹೇಳಿದ್ದಾರೆ. ಇನ್ನು 9 ನಾರಾಯಣ ಯಾರು? ಇನ್ನು ಬಂಧುಗಳೇ, ಇಲ್ಲಿ ಒಂದು ಕೆಲಸ ಮಾಡೋಣ. ಈಗ 3 ಮಿಶ್ರಣ ಮಾಡಿ ಹೇಳ್ತೀನಿ ನಾನು ನಿಮಗೆ. 3 ಮಿಶ್ರಣ ತೊಗೊತೀನಿ. 3 ಮಿಶ್ರಣ, ಯಾಕೆಂದ್ರೆ ಇದು ನನಗೂ ಕೂಡ ಕಷ್ಟ ಆಗುತ್ತೆ ಇದನ್ನು ಹೇಳೋದಕ್ಕೆ. ಈ ಕಥಾ ರೂಪದಲ್ಲಿ ಹೇಳಬೇಕಾಗುತ್ತೆ ನಿಮ್ಗೆ 1-2 ನಿಮಿಷ, ಹಾಗಾದ್ರೆ ಮಾತ್ರ ನಿಮ್ಗೆ ಗೊತ್ತಾಗ್ಬೋದು. 3 ಮಿಶ್ರಣ, 3 ಯಾದ? ನಾರಾಯಣ, ಪ್ರತಿನಾರಾಯಣ, ಬಲಭದ್ರ.
ಇದರ ಮಿಶ್ರಣದಲ್ಲಿ ತಗೊತೀನಿ ಕೇಳಿ. ಮೂರರ ಮಿಶ್ರಣದಲ್ಲಿ ಬರುತ್ತೆ. ಯಾಕೆಂದ್ರೆ ಇದನ್ನು ನಾನು ಪ್ರತ್ಯೇಕವಾಗಿ ವ್ಯಕ್ತ ಮಾಡೋದಕ್ಕೆ ನನ್ನ ಕಡೆ ನನಗೆ ಆಗ್ತಾ ಇಲ್ಲ. ಇದು ನಾನು ಅಕಸ್ಮಾತ್ ನಾನು ವ್ಯಕ್ತ ಮಾಡಿದ್ರೂ ನಿಮ್ಗೆ ಅದು ಗೊತ್ತಾಗಲ್ಲ. ಕಥಾ ರೂಪದಲ್ಲಿ ಕೇಳ್ರಿ. ಇಲ್ಲಿ ನಾರಾಯಣ, ಪ್ರತಿನಾರಾಯಣ, ಬಲಭದ್ರ. ಈಗ ಕತೆ ರೂಪದಲ್ಲಿ ಕೇಳ್ರಿ, ಹೇಳ್ತೀನಿ ನೋಡಿ. ಯಾರು ಒಬ್ಬ ಬಹಳ ಪ್ರಬಲ ರಾಜ ಇರ್ತಾನೆ. ಆ ರಾಜನಿಗೆ ಅನೇಕ ಹೆಂಡತಿಯರು ಇರ್ತಾರೆ. ಅನೇಕ ಹೆಂಡತಿಯರಲ್ಲಿ ದೊಡ್ಡ ಹೆಂಡತಿಗೆ ಮಗ ಹುಡ್ತಾನೆ, ಅವನು ಬಲಭದ್ರ ಆಗ್ತಾನೆ. ಸಣ್ಣ ಹೆಂಡತಿಗೆ ಮಗ ಹುಡ್ತಾನೆ, ಅವನು ನಾರಾಯಣ ಆಗ್ತಾನೆ. ಈ ಬಲಭದ್ರ ಮತ್ತು ನಾರಾಯಣರಲ್ಲಿ ಬಹಳ ಹತ್ತಿರದ ಸ್ನೇಹ ಮತ್ತು ಭಾರಿ, ಒಬ್ಬರನ್ನು ಬಿಟ್ಟು ಒಬ್ಬರು ಇರಲ್ಲ ಅವರು. ಅದು ಸ್ವಭಾವ ಇದೆ, ಅದು ಸ್ವಭಾವ, ಪ್ರಾಕೃತಿಕ ಸ್ವಭಾವ. ಅದು ಹೆಂಗೆ ಅಂತ ನಿಮ್ಮ ಚರ್ಚೆಗೆ ಬರಲ್ಲ. ಅದು ಒಬ್ಬರನ್ನ ಬಿಟ್ಟು ಒಬ್ಬರು ಇರಲ್ಲ ಅವರು. ಹಾಗೆ ಐತದು. ಭಾಳ ಸ್ನೇಹ ಅವರು ಅಲ್ಲಿ, ಭಾರಿ ಸ್ನೇಹ ಅಂದರೆ ಇಷ್ಟು ಸ್ನೇಹ ಇಬ್ಬರ ಮಧ್ಯದಲ್ಲಿ, ಅದನ್ನು ನಾವು ವ್ಯಕ್ತ ಮಾಡೋಕ್ಕಾಗಲ್ಲ ಬಿಟ್ಟು. ಆ ನಮೂನಿ ಸ್ನೇಹ ಇರಲಿ. ಇದು ಯಾರ್ಯಾರ? ಅಪ್ಪ ಒಬ್ಬನೇ, ಆದರೆ ತಾಯಿ ಮಾತ್ರ ಬೇರೆ ಬೇರೆ. ಅಪ್ಪ ಒಬ್ಬನೇ, ತಾಯಿ ಮಾತ್ರ, ಅಮ್ಮ ಮಾತ್ರ ಬೇರೆ ಬೇರೆ. ಆದರೆ ಅವರಿಬ್ಬರಲ್ಲಿ ಬಹಳ ಸ್ನೇಹ ಇರ್ತದೆ. ಯಾರಿದೆ? ಬಲಭದ್ರ ಮತ್ತು ನಾರಾಯಣ. ಇನ್ನು ಪ್ರತಿನಾರಾಯಣ ಇರ್ತಾನಲ್ಲ, ಅವನು ಬೇರೆ ಕಡೆ ಇರ್ತಾನೆ. ಅಂದರೆ ಇಲ್ಲಿರೋದಿಲ್ಲ, ಭಾಳ ಬೇರೆ ಬಹಳ ದೂರದಲ್ಲಿ ಅವನು. ಆವಾಗ ಇವರಿಗಿಂತ ಮೊದಲೇ ಹುಟ್ಟಿರ್ತಾನೆ. ಈ ಬಲಭದ್ರ ಮತ್ತು ನಾರಾಯಣಗಿಂತ ಮೊದಲೇ ಹುಟ್ಟಿರ್ತಾನೆ. ಮತ್ತು ಅವನು ಎಲ್ಲ 3 ಖಂಡಗಳನ್ನು ಗೆದ್ದು, 3 ಖಂಡ ಅಂದರೆ ಒಂದು ಆರೆಖಂಡ, 2 ಮ್ಲೇಚ್ಛ ಖಂಡವನ್ನು ಗೆದ್ದು ಸಂಪೂರ್ಣ ಅಧಿಕಾರಿ ಇರ್ತಾನೆ ಅವನು. ಯಾರ? ಪ್ರತಿನಾರಾಯಣ. ಅವನು ಆಲ್ರೆಡಿ ಇದ್ದಾನೆ. ಇವ್ರು ಹುಟ್ಟೋದಕ್ಕಿಂತ ಮೊದಲೇ ಅವನು ಅಧಿಕಾರಿ ಇದ್ದಾನೆ. ಅವನು ಯಾರು? ಪ್ರತಿನಾರಾಯಣ. ಬಹಳ ಪ್ರಬಲ ವ್ಯಕ್ತಿ ಇರ್ತಾನೆ ಪ್ರತಿನಾರಾಯಣ. ಮತ್ತು 3 ಖಂಡದ ಅಧಿಪತಿ ಹೇಗಾದ? ಅವನಿಗೆ ಸುದರ್ಶನ ಚಕ್ರರತ್ನದ ಉತ್ಪತ್ತಿ ಆಗಿರ್ತದೆ. ಅವನು ಚಕ್ರರತ್ನದ ಅಧಿಪತಿ ಇರ್ತಾನೆ. ಯಾರು? ಪ್ರತಿನಾರಾಯಣ. ಪ್ರತಿನಾರಾಯಣ. ಇನ್ನು ಕೇಳ್ರಿ, ನಾನು ಇಲ್ಲಿ 3 ಅಲ್ಲ 4 ಮಿಕ್ಸ್ ಮಾಡಬೇಕಿತ್ತು. ಇನ್ನೊಬ್ಬ ನಾರದ ಅಂತಿದ್ದಾನೆ, ನಾರದ. ಆ ನಾರದ ಏನಾರು ಬಂದು ಇವ್ರ ಮಧ್ಯದಲ್ಲಿ ಜಗಳ ಮಾಡಿಸ್ತಾನೆ. ಈ ನಾರಾಯಣ ಮತ್ತು ಪ್ರತಿನಾರಾಯಣ. ಈ ನಾರಾಯಣ ಮತ್ತು ಪ್ರತಿನಾರಾಯಣನಿಗೆ ಜನ್ಮಜಾತ ಹಿಂದಿನ ಹಳೆ ಶತ್ರುತ್ವ ಇದ್ದೇ ಇರ್ತದೆ. ಯಾವುದಾದ್ರೂ ಒಂದು ಶತ್ರುತ್ವ ಇರ್ತದೆ. ಇನ್ನು ಯಾವುದಾದ್ರೂ ಒಂದು ಕಾರಣದಿಂದ ನಾರಾಯಣ ಮತ್ತು ಪ್ರತಿನಾರಾಯಣನಿಗೆ ಭಾಳ ದೊಡ್ಡ ಸಂಗ್ರಾಮ ಆಗ್ತದೆ. ಸಂಗ್ರಾಮ ಅಂದರೆ ಇದೇನು ಸಾಮಾನ್ಯ ನಿಮ್ಮದು ವರ್ಲ್ಡ್ ವಾರ್ ಅಂತಿರಲ್ಲ, ಪ್ರಪಂಚ ಯುದ್ಧ, ಅದಕ್ಕಿಂತಲೂ ಎಷ್ಟೋ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಆಗ್ತದೆ ಅದು. ಆ ಯುದ್ಧದ ಕಲ್ಪನೆ ನೀವು ಮಾಡೋಕ್ಕಾಗಲ್ಲ ಅದನ್ನು ಹೇಗೆ ಅಂತ. ಅಷ್ಟು ಪ್ರಮಾಣ ದೊಡ್ಡ ಯುದ್ಧ ಆಗ್ತದೆ ಅದು. ಯಾರಿಗೆ? ನಾರಾಯಣ ಮತ್ತು ಪ್ರತಿನಾರಾಯಣರಿಗೆ. ನಾರಾಯಣ ಮತ್ತು ಪ್ರತಿನಾರಾಯಣರಿಗೆ ಆ ಭಯಂಕರ ಯುದ್ಧ ಆದಾಗ ನಾರಾಯಣರ ಪಕ್ಷದಲ್ಲಿ ಯಾರಿರ್ತಾರೆ? ನಾರಾಯಣ ಪಕ್ಷದಲ್ಲಿ ಬಲಭದ್ರ ಇರ್ತಾನೆ. ಆದರೆ ಪ್ರತಿನಾರಾಯಣ ಪಕ್ಷದಲ್ಲಿ ಭಾಳ ದೊಡ್ಡ ಸೈನ್ಯ ಇರ್ತದೆ, ಭಾರಿ ದೊಡ್ಡ ಸೈನ್ಯದ ಪ್ರಮಾಣ ಟ್ಯಾಲಿ ಮಾಡೋಕ್ಕೆ ಹೋದರೆ ನೀವು ಪ್ರತಿನಾರಾಯಣನ ಹತ್ರ ಸೈನ್ಯ ಜಾಸ್ತಿ ಇರ್ತದೆ, ನಾರಾಯಣನ ಹತ್ರ ಎಲ್ಲ ಕಮ್ಮಿ ಇರ್ತದೆ. ಸೈನ್ಯ ಸೌಲಭ್ಯ ಎಲ್ಲ ಕಡಿಮೆ ಇರ್ತದೆ. ಆದರೂ ಏನಾಗ್ತದೆ, ಯುದ್ಧ ಭೂಮಿ ಒಳಗಡೆ ಪ್ರತಿನಾರಾಯಣನ ಪುಣ್ಯ ಕ್ಷೀಣ ಆಗಿ ಹೋಗ್ತದೆ. ಆವಾಗ ಪ್ರತಿನಾರಾಯಣ ಏನು ಮಾಡ್ತಾನೆ? ಯುದ್ಧದ ಅಂತಿಮ ವಸ್ತು ಏನಂದರೆ, ನಾರಾಯಣನನ್ನು ಯಾವುದೇ ಕಾರಣದಲ್ಲಿ ನಾನು ಗೆಲ್ಲಲಾಗಲ್ಲ ಅಂತ ಗೊತ್ತಾದ ತಕ್ಷಣ ಚಕ್ರರತ್ನವನ್ನು ಪ್ರಯೋಗ ಮಾಡ್ತಾನೆ. ಯಾಕೆ? ಅವನು ಚಕ್ರರತ್ನದ ಅಧಿಪತಿ ಇರ್ತಾನೆ. ಚಕ್ರರತ್ನ ಹೇಳಿದ ತಕ್ಷಣ ಬರ್ತದೆ. ಬಂದ ತಕ್ಷಣ ಚಕ್ರರತ್ನವನ್ನು ಪ್ರಯೋಗ ಮಾಡ್ತಾನೆ ನಾರಾಯಣನ ಮೇಲೆ. ಆದರೆ ಪ್ರತಿನಾರಾಯಣನ ಪುಣ್ಯ ಕ್ಷೀಣ ಆಗಿರುವುದರಿಂದ ಈಗ ಆ ಚಕ್ರರತ್ನ ನಾರಾಯಣನ 3 ಪ್ರದಕ್ಷಿಣೆ ಬಂದು ನಾರಾಯಣನ ಕೈಯಲ್ಲಿ ನಿಂತು ಬಿಡ್ತದೆ. ನಾರಾಯಣ ಅದೇ ಚಕ್ರರತ್ನದಿಂದ ಪ್ರತಿನಾರಾಯಣನನ್ನು ಸಾಯಿಸಿ ಬಿಡ್ತಾನೆ. ಸಾಯಿಸಿದ ನಂತರ 3 ಖಂಡದ ಅಧಿಪತಿ ಮೊದಲು ಪ್ರತಿನಾರಾಯಣ ಇದ್ದ, ಈಗ ನಾರಾಯಣ ಆಗ್ತಾನೆ. ನಾರಾಯಣ ಮತ್ತು ಬಲಭದ್ರ 2 ಜನ ಸೇರಿಕೊಂಡು ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಆ 3 ಖಂಡದ ಏನು ಶಾಸನ ಇದೆಯಲ್ಲ ಅದನ್ನು ಮಾಡ್ತಾರೆ. ಯಾರ್ಯಾರು ಮಾಡ್ತಾರೆ? ನಾರಾಯಣ ಮತ್ತು ಬಲಭದ್ರ. ಆದರೆ ಅದರಲ್ಲಿ ನಾರಾಯಣನೇ ಮುಖ್ಯ ಇದ್ದಾನೆ. ಆದರೆ ಅವ್ರ ಜೊತೆಲಿರ್ತಾರೆ, ಇಬ್ಬರು ಜೊತೆಲಿರ್ತಾರೆ. ಯಾವುದೇ ಶಾಸನ ಇರಲಿ, ಯಾವುದೇ ರಾಜಕೀಯ ಕ್ರಿಯೆ ಇರಲಿ, ಇಬ್ಬರು ಜೊತೆಲಿ ಅದನ್ನು ಹೊಂದ್ಕೊಂಡು ಮಾಡ್ತಾರೆ. ಅದನ್ನು ಅರ್ಥ ಆಯಿತು? ಇವರನ್ನು ಮಹಾಪುರುಷರು ಅಂತ ಕರೀತಾರೆ ಬಂಧುಗಳು. ಕಾರಣ ಏನಂದರೆ, ಸಾಮಾನ್ಯ ಜೀವಗಳಲ್ಲಿ, ಸಾಮಾನ್ಯ ಪುರುಷರಲ್ಲಿ ಕಾಣಲಾಗದಂಥ ಮಹಾಪೌರುಷ, ಸಾಹಸ, ಮಹಾಶೌರ್ಯ, ಅಷ್ಟೇ ನಿಯತ್ತು ಕೂಡ, ಅಷ್ಟೇ ಧರ್ಮ ಕೂಡ ಮಾಡ್ತಾರೆ ಅವರು. ಧರ್ಮನೂ ಅಷ್ಟೇ ಮಾಡ್ತಾರೆ, ಅವರು ಅಷ್ಟೇ ಧರ್ಮಗಳ ಕೆಲಸಗಳು ಕೂಡ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ ಅವರು. ಅವರನ್ನು ಮಹಾಪುರುಷರು ಅಂತ ಕರೀತಾರೆ ನೋಡ್ರಿ.
ಅವ್ರು ಯಾರಪ್ಪ? 9 ನಾರಾಯಣ, 9 ಪ್ರತಿನಾರಾಯಣ, 9 ಬಲಭದ್ರ, 9 ನಾರದ. ಈ ನಾರದ ಏನು ಅಂದರೆ, ನಾರದ ಒಳ್ಳೇದು ಮಾಡ್ತಾನೆ, ಕೆಟ್ಟದ್ದು ಮಾಡ್ತಾನೆ. ಅವನು ಬ್ರಹ್ಮಚಾರಿ ಇರ್ತಾನೆ, ಮತ್ತು ಧರ್ಮದ ಮೇಲೆ ಅವನಿಗೆ ಬಹಳ ಪ್ರೀತಿ, ಧರ್ಮ ಮಾಡ್ತಾನೆ, ಎಲ್ಲ ಮಾಡ್ತಾನೆ ಅವನು. ಆದರೂ ಮತ್ತೆ ಅವನಿಗೆ ಜಗಳ ಮಾಡಿಸೋದು ಅಂದ್ರೆ ಭಾಳ ಇಷ್ಟ. ಅಲ್ಲಿ ಇಲ್ಲಿ ಹೋಗಿ ಯಾರ್ದಾರು ಸುದ್ದಿ ಯಾರಿಗಾರು ಹೇಳಿ ಏನಾರು ಮಾಡಿ ಜಗಳ ಮಾಡಿಸ್ಬಿಡ್ತಾನೆ ಅವನು. ಅದಕ್ಕೋಸ್ಕರ ಅವನು ಆದರೂ ಕೂಡ ಅವನು ಮಹಾಪುರುಷದಲ್ಲಿದ್ದಾನೆ ನೋಡ್ರಿ. ಯಾಕೆಂದರೆ ಸಾಮಾನ್ಯ ವ್ಯಕ್ತಿಗಳು ನಾರದನ ಸಾಮಾನ್ಯ ವ್ಯಕ್ತಿಗಳಲ್ಲಿ ಇಲ್ಲ. ಅದಕ್ಕೋಸ್ಕರ ಮಹಾಪುರುಷರಲ್ಲಿ ಲೆಕ್ಕ ಮಾಡಿದ್ದಾರೆ. ತೀರ್ಥಂಕರ್ರಿ ಇವ್ರನ್ನೆಲ್ಲ ಲೆಕ್ಕ ಮಾಡಿದ್ದಾರೆ. ಇನ್ನು ಇವರ ಯೋಗ್ಯತೆಗಳು ಏನೇನು ಅದೆಲ್ಲ ನಾವು ಹೇಳೋದಕ್ಕೆ ಬರೋಲ್ಲ ಬಂಧುಗಳೇ. ಅದು ತೀರ್ಥಂಕರ್ ನೋಡಿದ್ದಾರೆ, ಅವ್ರಿಗೆ ಗೊತ್ತು, ಅವ್ರ ಜವಾಬ್ದಾರಿ ಇದೆ, ನಮಗೆ ಗೊತ್ತಿಲ್ಲ. ತೀರ್ಥಂಕರ್ ನಮಗೆ ಹೇಳಿದ್ದಾರೆ ಇವರು 169 ಮಹಾಪುರುಷರು ಆಗ್ತಾರೆ. ಅದರಲ್ಲಿ 63 ಜನ ಶಲಾಕ ಪುರುಷರು ಆಗ್ತಾರೆ. ಅದಾದ ನಂತರ ಕೇಳಿ ಇಲ್ಲಿ, ಈಗ ಪ್ರತಿಯೊಬ್ಬರ ಒಂದು ಗುಣಗಳನ್ನು ನಾವು ಹೇಳಿದ್ದೀವಿ ನಿಮಗೆ ಸ್ವಲ್ಪ ಸಂಕ್ಷೇಪದಲ್ಲಿ. ಇನ್ನು ಬಂಧುಗಳೇ ಇಷ್ಟ ಆಯ್ತು, ಇಷ್ಟು ಗೊತ್ತಾಯ್ತು ನಿಮಗೆ. ಇನ್ನು ಮುಂದೆ ಬರ್ರಿ, ಮುಂದಿನ ವಿಚಾರಕ್ಕೆ ಹೋಗೋಣ ನಡ್ರಿ. ಇನ್ನು ಮುಂದಿನ ವಿಷಯ ನೋಡಿ, ಇಲ್ಲಿ ಏನು ಶಲಾಕ ಪುರುಷರು ಇದ್ದಾರಲ್ಲ, ಯಾರ್ಯಾರು ಶಲಾಕ ಪುರುಷರು? 24 ತೀರ್ಥಂಕರರು, 12 ಚಕ್ರವರ್ತಿ, 9 ನಾರಾಯಣ, 9 ಪ್ರತಿನಾರಾಯಣ, 9 ಬಲಭದ್ರ. ಇವರಿಗೆ, ಈ ಪುರುಷರಿಗೆ ಗಡ್ಡ ಮೀಸೆ ಬರಲ್ಲ. ಅಂದರೆ ದಾಡಿ ಮೀಸೆ ಏನೋ ಅಂತಿರಲ್ಲ ನೀವು, ಬರಲ್ಲ, ಇಲ್ಲ ಇವರಿಗೆ. ಮತ್ತು ಇವರಿಗೆ ಮಲಮೂತ್ರ ವಿಸರ್ಜನೆ ಆಗಲ್ಲ. ನೆನ್ಪಿಟ್ಕೊಳ್ಳಿ, ಇದು ಭಾಳ ಮಹತ್ವಪೂರ್ಣ ಪಾಯಿಂಟ್. ನೆನ್ಪಿಟ್ಕೊಳ್ಳಿದ್ನ. ಗಡ್ಡ ಮೀಸೆ ಬರಲ್ಲ ಅಂದರೆ ದಾಡಿ ಮೀಸೆ ಅಂತಿರಲ್ಲ, ಬರಲ್ಲ, ಇರಲ್ಲ ಇವರಿಗೆ. ಮತ್ತು ಇವರಿಗೆ ಮಲಮೂತ್ರ ವಿಸರ್ಜನೆ ಆಗಲ್ಲ. ಆದರೆ ಆಹಾರ ಆಗ್ತದೆ, ಇವ್ರದ್ದು ಆಹಾರ ಆಗ್ತದೆ, ನಿಹಾರ ಆಗಲ್ಲ. ಎಷ್ಟು ಆಹಾರ ತಿಂತಾರೆ ಅದೆಲ್ಲ ಒಳಗಡೆ ಎಲ್ಲ ಅವರ ಶರೀರದಲ್ಲಿ ಅದನ್ನು ಎಲ್ಲ ಜೀರ್ಣ ಮಾಡಿ ಅದನ್ನೆಲ್ಲ ವಿಲೇವಾರಿ ಮಾಡುವಂಥ ಶಕ್ತಿ ಅವರ ಜೀರ್ಣಾಂಗದಲ್ಲಿ ಇರ್ತದೆ. ನಮ್ಮ ರೀತಿ ಅಲ್ಲ. ಯಾರ್ಯಾರು? 24 ತೀರ್ಥಂಕರರು, 12 ಚಕ್ರವರ್ತಿ, 9 ನಾರಾಯಣ, 9 ಪ್ರತಿನಾರಾಯಣ, 9 ಬಲಭದ್ರ. ಇವರಿಗೆ ಆಹಾರ ಆಗ್ತದೆ, ಆದರೆ ನಿಹಾರ ಇಲ್ಲ, ಮಲಮೂತ್ರ ವಿಸರ್ಜನೆ ಇಲ್ಲ. ಈ ಪಾಯಿಂಟ್ ನೆನ್ಪಿಟ್ಕೊಂಡ್ಬಿಟ್ರಿ. ಇನ್ನು ಬಂಧುಗಳೇ ಕೇಳ್ರಿ, ಇಲ್ಲಿ ಇನ್ನು ಮುಂದೆ ಬರ್ರಿ, ವಿಷಯ ಇನ್ನು ಮುಂದೆ ಹೋಗ್ತದೆ. ಮುಂದಿನ ವಿಷಯಕ್ಕೆ ಬರ್ರಿ. ಈ ಪ್ರಪಂಚದಲ್ಲಿ ಯಾವಾಗಾರು ಒಂದು ಸತಿ ಒಬ್ಬರು ತೀರ್ಥಂಕರಿದ್ದರೆ ಅವರ ಮುಂದ್ಗಡೆ ಇನ್ನೊಬ್ಬರು ತೀರ್ಥಂಕರು ಬರಲ್ಲ, ಹಾಗಂತ ನಿಯಮ ಇದೆ. ಒಬ್ಬ ಚಕ್ರವರ್ತಿ ಇದ್ದರೆ ಅವರ ಮುಂದ್ಗಡೆ ಇನ್ನೊಬ್ಬ ಚಕ್ರವರ್ತಿ ಬರಲ್ಲ, ಹಾಗಂತ ನಿಯಮ ಇದೆ. ಒಬ್ಬ ನಾರಾಯಣ ಪ್ರತಿನಾರಾಯಣ ಯಾರಿದ್ರೆ ಅವ್ರ ಮುಂದ್ಗಡೆ ಇನ್ನೊಬ್ಬ ನಾರಾಯಣ ಪ್ರತಿನಾರಾಯಣ ಬರಲ್ಲ, ಹಾಗಂತ ನಿಯಮ ಇದೆ. ಅರ್ಥ ಆಯ್ತು ನಿಮಗೆ? ಒಬ್ಬ ಬಲಭದ್ರ ಇದ್ದರೆ ಅವನ ಮುಂದ್ಗಡೆ ಇನ್ನೊಬ್ಬ ಬಲಭದ್ರ ಬರಲ್ಲ, ಆಗ ನಿಯಮಗಳು, ಇವೆಲ್ಲ ನಿಯಮ ಇದೆ. ನಿಯಮ ಯಾಕೆ ಏನು ಅಂತೇಳಿ ಅದು ನಮ್ಮ ಅಲ್ಲ, ಅದು ಕೇವಲ ಜ್ಞಾನ ವಿಷಯ ಇದೆ. ಅದನ್ನು ಹಾಗೇನೆ ನಾವು ತಿಳಿಯೋದೈತಿ. ಆಯಿತು, ಇದು ನಿಯಮ ಐತಿ. ಇದರೊಳಗಡೆ ಚರ್ಚೆ ಇಲ್ಲ. ಯಾಕೆ ಅಂತ ಕೇಳೋದೇ ಇಲ್ಲ, ಇದು ಚರ್ಚೆ ಇಲ್ಲ. ಚರ್ಚೆ ವಿಷಯಗಳು ಬೇರೆ ಇದಾವು, ಸಂಘ ಸಮಾಧಾನ ವಿಷಯ, ಇವು ಎಲ್ಲ ಚರ್ಚೆ ಮಾಡೋಂಥ ವಿಷಯಗಳಲ್ಲ. ಇದು ಆದೇಶ ಅಷ್ಟೇ, ತೀರ್ಥಂಕರ ಭಗವಂತರ ಆದೇಶ ಇದೆ. ಕೇಳ್ರಿ, ಇಲ್ಲಿ ಒಬ್ಬರು ತೀರ್ಥಂಕರಿಗೆ ಇನ್ನೊಬ್ಬರು ತೀರ್ಥಂಕರ ಸಿಕ್ಕಲ್ಲ. ಯಾಕೆಂದ್ರೆ ನೋಡಿ, ವಿದೇಶದಲ್ಲಿ ತೀರ್ಥಂಕರು ಇರ್ತಾರೆ, ಇಲ್ಲೂ ಇರ್ತಾರೆ, ಬರ್ತಾ ಇರುತ್ತೆ. ಆದರೆ ಒಬ್ಬರ ಭೇಟಿ ಒಬ್ಬರಿಗೆ ಆಗಲ್ಲ. ಆದರೂ ಕೂಡ ಅವರ ಕೇವಲ ಜ್ಞಾನದಿಂದ ಅವ್ರು ತಿಳಿತಾರೆ ಅಷ್ಟೇ ಎಲ್ಲೆಲ್ಲಿ ತೀರ್ಥಂಕರಿದ್ದಾರೆ ಏನೇನು ಅಂತ ಹೇಳಿ. ಆದರೆ ಒಬ್ಬರ ಭೇಟಿ ಒಬ್ಬರಿಗೆ ಆಗಲ್ಲ. ಅಂದರೆ ಒಬ್ಬರ ಮುಂದೆ ಇನ್ನೊಬ್ಬರು ಬರಲ್ಲ, ಹಾಗಂತ ಶಾಸ್ತ್ರದ ನಿಯಮ ಇದೆ. ಒಬ್ಬ ಚಕ್ರವರ್ತಿ ಇನ್ನೊಬ್ಬ ಚಕ್ರವರ್ತಿಗೆ ಸಿಗಲ್ಲ, ಒಬ್ಬ ನಾರಾಯಣ ಇನ್ನೊಬ್ಬ ನಾರಾಯಣಿಗೆ ಸಿಗಲ್ಲ, ಒಬ್ಬ ಪ್ರತಿನಾರಾಯಣ ಇನ್ನೊಬ್ಬ ಪ್ರತಿನಾರಾಯಣಿಗೆ ಸಿಗಲ್ಲ, ಒಬ್ಬ ಬಲಭದ್ರ ಇನ್ನೊಬ್ಬ ಬಲಭದ್ರನಿಗೆ ಸಿಗಲ್ಲ. ಹೀಗೆ ನಿಯಮ ಇದೆ. ಆದರೆ ಮತ್ತು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿರ, ಸಮಾನ ಧರ್ಮಿಗಳು ಸಿಗಲ್ಲ, ಆದರೆ ಅನ್ಯರು ಸಿಗ್ಬೋದು. ಯಾರು ಅನ್ಯರು ಸಿಗ್ಬೋದು? ಒಬ್ಬರು ತೀರ್ಥಂಕರ್ ಇಲ್ಲಿದ್ದಾಗ ಅವರ ಸಮೋಷಣದಲ್ಲಿ ಅವರ ಪಕ್ಕ ಬೇಕಾದ್ರೆ ಚಕ್ರವರ್ತಿ ಇರ್ಬೋದು, ಕಾಮದೇವ ಇರ್ಬೋದು, ಅವರ ತಂದೆ ತಾಯಿ ಇರ್ಬೋದು. ಅರ್ಥ ಆಯಿತು ನಿಮಗೆ? ಆದರೆ ಆ ಸಮಾನ ಧರ್ಮಿಗಳು ಸಿಗಲ್ಲ. ಸಮಾನ ಧರ್ಮಿಗಳು ಅಂದರೆ ತೀರ್ಥಂಕರು, ನಾರಾಯಣ ಆ ಥರ ಸಿಗೋದಿಲ್ಲ. ಅರ್ಥ ಆಯಿತು? ಒಂದು ಸಲದಿಲ್ಲ, ಇರೋಲ್ಲ. ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು ಏನು ಈ ನಮ್ಮ ಭಾರತ ದೇಶದೊಳಗಡೆ ಇದ್ದೀವಿ, ಇದನ್ನು ಈ ಪ್ರಪಂಚ ಅಥವಾ ವರ್ಲ್ಡ್ ಅಂತ ಕರೀತಾರೆ. ಇದ್ರ ಒಳಗಡೆ ಒಂದು ಶಿಖರ್ಜಿ ಇದೆ, ಮತ್ತು ಒಂದು ಅಯೋಧ್ಯೆ ಇದೆ. ಈ ನಮ್ಮ ವರ್ಲ್ಡ್ ಒಳಗಡೆ, ನಮ್ಮ ಪ್ರಪಂಚದ ಒಳಗಡೆ ಒಂದು ಶಿಖರ್ಜಿ ಇದೆ,
ಒಂದು ಅಯೋಧ್ಯೆ ಇದೆ. ಅಂದ ಕೂಡಲೇ ಬಂಧುಗಳೇ, ನಿಮಗೊಂದು ಸೂಚನಾ ರೂಪದಲ್ಲಿ ಹೇಳ್ತೀವಿ ಕೇಳ್ರಿ. ಇಲ್ಲಿ ಒಂದೇ ಶಿಖರ್ಜಿ ಅಲ್ಲ, ಒಂದೇ ಅಯೋಧ್ಯೆ ಅಲ್ಲ, ಹಾಗೆ ತಿಳ್ಕೊಬೇಡ್ರಿ. 2.5 ದ್ವೀಪ ಹೇಳಿದ್ದಾರೆ ಜಿನೇಂದ್ರ ಭಗವಾನರು, 2.5 ದ್ವೀಪ ಹೇಳಿದ್ದಾರೆ. ಅಲ್ಲಿ ಸಾಕಷ್ಟು ಮನುಷ್ಯರಿದ್ದಾರೆ, ಬೇರೆ 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 ಎಲ್ಲ ಮನುಷ್ಯರಿದ್ದಾರೆ, ಎಲ್ಲ ಭಾಳ ಭೂಮಿಗಳಿದ್ದಾವೆ. ಅದನ್ನೆಲ್ಲ ಪೃಥಕ್ ಬೇರೆ ಬೇರೆ ನೀವು ಉಪದೇಶದಲ್ಲಿ ಕೇಳ್ಬೋದು ಅಷ್ಟೇ. ಇದೇನು ಉಪದೇಶದ ಸಮಯ ಅಲ್ಲ. ಅಲ್ಲಿ ಎಲ್ಲ ಏನಾಗ್ತದೆ ಅಂದರೆ, ಅಲ್ಲಿ ಸಾಕಷ್ಟು ಮನುಷ್ಯರಿದ್ದಾರಪ್ಪ, ಸಾಕಷ್ಟು ಕರ್ಮಭೂಮಿಗಳಿದ್ದಾವೆ ಬೇರೆ ಕಡೆ ಎಲ್ಲ. ಈ ನಮ್ಮ ವರ್ಲ್ಡ್ ಭಾಳ ಸಣ್ಣದೈತಿ, ಇದ್ರೊಳಗಡೆ ಏನೂ ಇಲ್ಲ ಹೇಳಬೇಕು ಅಂತಾರೆ. ಅಷ್ಟು ಭಾಳ ಹೊರಗಡೆ ಭಾಳ ಇದಾವೆ. ಅಲ್ಲಿ ಎಲ್ಲ ಸೇರಿಸಿ ಎಲ್ಲ ಕರ್ಮಭೂಮಿಗಳು ಸೇರಿಸಿ 170 ಶಿಖರ್ಜಿಗಳಿದ್ದಾವೆ. ಸಮೇತ ಶಿಖರ್ಜಿ 170 ಇದ್ದಾವೆ, ಒಂದಲ್ಲ. ನೀವು ಹೋಗಿ ಬಂದಿದ್ದೀರಿ ಮೊನ್ನೆ, ಅದು ಒಂದೇ. ಈ ಪ್ರಪಂಚದಲ್ಲಿ ಒಂದೇ ಇದೆ, ಮತ್ತು ನೀವೆಲ್ಲಿಗೆ ಹೋಗೋಕ್ಕಾಗತ್ತೆ ಪಾಪ. ನಾವು ಹೋಗ್ತೀವಿ ಇಲ್ಲಿ ಈ ಶಿಖರ್ಜಿಗೆ. ಇಂಥದ್ದು ಶಿಖರ್ಜಿಗಳು ಎಷ್ಟಿದಾವು? 170 ಇದ್ದಾವೆ. 170 ಅಯೋಧ್ಯೆ ಇದ್ದಾವೆ. ಅದೇ ರೀತಿ ಮತ್ತೆ ಅಕಸ್ಮಾತ್ ಎಲ್ಲ ಕರ್ಮಭೂಮಿಗಳಲ್ಲೂ ಒಂದೇ ಸಲ ತೀರ್ಥಂಕರು ಏನಾರ ಆದರೆ, ಜಾಸ್ತಿ ಅಂದರೆ ಈ 3 ಲೋಕದೊಳಗಡೆ 170 ತೀರ್ಥಂಕರರು ಮಾತ್ರ ಆಗ್ತಾರೆ. ಭಾಳ ಮಹತ್ವಪೂರ್ಣ ಪಾಯಿಂಟ್, ಹಾಗೆ ನೆನ್ಪಿಟ್ಕೊಬಿಡ್ರಿ. ಅದನ್ನ 2ನೇ ಸತಿ ಕೇಳೋದೇ ಇಲ್ಲ. ಇಂಥ ಪಾಯಿಂಟ್ಗಳನ್ನ 2 ಸತಿ ಕೇಳಬಾರ್ದು, ಒಂದೇ ಸತಿಗೆ ತಲೆ ಒಳಗಡೆ ಹೋಗ್ಬಿಡ್ಬೇಕು. ಈ 3 ಲೋಕದೊಳಗಡೆ ತೀರ್ಥಂಕರು ಮನುಷ್ಯರು ಎಲ್ಲ ಎಲ್ಲಿ ಆಗ್ತಾರೆ? 2.5 ದ್ವೀಪದೊಳಗಡೆ ಮಾತ್ರ ಆಗ್ತಾರೆ. ಆ 2.5 ದ್ವೀಪದೊಳಗಡೆ ಎಷ್ಟು ಕರ್ಮಭೂಮಿಗಳಿದ್ದಾವೆ? 170. ಅಕಸ್ಮಾತ್ ಒಂದು ಸಲ ಜಾಸ್ತಿ ಏನಾರು ತೀರ್ಥಂಕರಾದರೆ ಎಷ್ಟಾಗ್ತಾರೆ? 170. ಅಂಥದ್ದು ಒಂದು ಶುಭ ಕಾಲ ಬಂದಿತ್ತು. ಇದೊಂದು ಪಾಯಿಂಟ್ ಹಾಗೇನೆ ತಕ್ಷಣ ನೆನ್ಪಿಟ್ಕೊಬಿಡ್ರಿ. ಅಂಥದ್ದು ಒಂದು ಶುಭ ಕಾಲ ಬಂದಿತ್ತು. ಆ ಶುಭ ಕಾಲ ಭಗವಾನ್ ಅಜಿತನಾಥರು ಅಂದರೆ ನಮ್ಮ 2ನೇ ತೀರ್ಥಂಕರು ಭಗವಾನ್ ಅಜಿತನಾಥರು ಇಲ್ಲಿ ವಿರಾಜಮಾನ್ ಇದ್ದರು. ಭಗವಾನ್ ಅಜಿತನಾಥ್ ಇಲ್ಲಿ ವಿರಾಜಮಾನ್ ಇದ್ದಾಗ ಎಷ್ಟು ಪುಣ್ಯ ಕಾಲ ಇತ್ತು ಅದು. ಎಂಥ ಕಾಲ ಬಂದು ಹೋಯಿತು, ಕಲ್ಪನೆ ಮಾಡೋದಕ್ಕಾಗಲ್ಲ. ಅಂಥ ಸುಂದರವಾದ ಅಂಥ ಪುಣ್ಯಾತ್ಮ ಕಾಲ ಬಂತು. ಭಗವಾನ್ ಅಜಿತನಾಥ್ ಇಲ್ಲಿದ್ದರು. ಆವಾಗ ಎಲ್ಲ ಕರ್ಮಭೂಮಿಯಲ್ಲಿಯೂ ತೀರ್ಥಂಕರಾಗಿದ್ದರು. ಅಂದರೆ 170 ಕರ್ಮಭೂಮಿಯಲ್ಲಿ 170 ತೀರ್ಥಂಕರು ವಿರಾಜಮಾನರಿದ್ದರು. ಅಂದರೆ ಆ ಶುಭ ಕಾಲವನ್ನು ನೆನೆಸ್ಕೊಳ್ಳೋದೇ ಒಂದು ರೀತಿ ಅದೆಷ್ಟೋ ಕರ್ಮದ ಕ್ಷಯಕ್ಕೆ ಕಾರಣ ಇದೆಯೋ ಏನೋ ಅನಿಸುತ್ತೆ ನಮಗೆ. ಖಾಲಿ ಆ ಸಮಯವನ್ನು ನೀವು ನೆನಪು ಮಾಡ್ಕೊಳ್ರಿ. ಆ ಸಮಯವೇ ನಿಮ್ಮ ಅದೆಷ್ಟೋ ಕರ್ಮವನ್ನು ನಾಶ ಮಾಡೋದಕ್ಕೆ ಸಾಮರ್ಥ್ಯವಂತ ಇದೆಯೋ ಏನೋ ಅನಿಸ್ತಾ ಇದೆ ನಮಗೆ. ಇದು ಅತಿಶಯೋಕ್ತಿ ಅಲ್ಲ, ಇದರಲ್ಲಿ ಬಹಳ ವಿಶೇಷ ಇದೆ ಇದು. ನೋಡಿ, ಈಗ ನಮಗೆ ಪರಿಸ್ಥಿತಿ ಎಷ್ಟು ನಮ್ಮದು ಹೀನ ಪರಿಸ್ಥಿತಿಗೆ ಬಂದಿದೆ ಅಂದರೆ, ನಮ್ಮ ಮುಂದ್ಗಡೆ ಇವತ್ತು ತೀರ್ಥಂಕರರಿಲ್ಲ, ನಮ್ಮ ಮುಂದ್ಗಡೆ ಇವತ್ತು ಯಾವುದೇ ರೀತಿ ವೃದ್ಧಿಧಾರಿ ಮುನಿಗಳಿಲ್ಲ, ಯಾವುದೇ ರೀತಿ ನಮ್ಮಲ್ಲಿ ಇವತ್ತು ಮನಪರ್ಯಾಯ ಜ್ಞಾನ ಅವಧಿ ಜ್ಞಾನ ಆದಿ ಮುನಿಗಳಿಲ್ಲ, ವೃದ್ಧಿಧಾರಿಗಳು ಯಾರು ಏನು ಕಾಣ್ತಾ ಇಲ್ಲ. ಅಷ್ಟಾಂಗ ನಿಮಿತ್ತಧಾರಿ ಮುನಿರಾಜರು ಅವ್ರು ಕಾಣ್ತಾ ಇಲ್ಲ. ಶ್ರುತಕ್ಕೆ ಅವಲಿಗಳು ಅವ್ರು ನಮಗೆ ಕಾಣ್ತಾ ಇಲ್ಲ. ಈಗ ಎಷ್ಟು ಒಂದು ರೀತಿಯ ಕಾಲದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ನೀವು ನೋಡ್ರಿ. ಈ ಕಾಲ ಯಾವ ರೀತಿಯ ಕಾಲದಲ್ಲಿ ನಮ್ಮ ಜೀವನ ಆಗ್ತಾ ಇದೆ. ಆದರೆ ಭಗವಾನ್ ಅಜಿತನಾಥರ ಕಾಲ ಹೇಗಿತ್ತು, ಆ ಕಾಲದ ಮಹಿಮೆ ನೋಡ್ರಿ, ನೀವು ವಿಚಾರ ಮಾಡಿರಿ. ನೀವು ಅದನ್ನು ನಾವು ನಮ್ಮ ಬಾಯಿಯಿಂದ ಏನು ವರ್ಣನೆ ಮಾಡೋಕ್ಕಾಗಲ್ಲ, ಹೊಗಳಕ್ಕಾಗಲ್ಲ. ಖಾಲಿ ಶಾಸ್ತ್ರದಲ್ಲಿ ಎಲ್ಲರೂ ಉಲ್ಲೇಖ ಬರ್ತವೆ. ಅದನ್ನು ನೋಡಿ ನಮಗೆ ಸಂತೋಷ ಪಡೋದಷ್ಟು ಬಿಟ್ಟರೆ ಬಾಕಿ ನಮ್ಮ ಕೈಲಿ ಇವತ್ತು ಏನೂ ಇಲ್ಲ. ಯಾವುದೇ ರೀತಿ ಸಾಧನೆ ಇಲ್ಲ ನೋಡ್ರಿ. ಏನು ಮಾಡೋದು? ಏನಿದೆಯೋ ಅದನ್ನು ತಿಳಿಯೋದಷ್ಟೇ ಇದೆ ಈಗ. ಮತ್ತೇನು ಮಾಡೋಕ್ಕಾಗಲ್ಲ. ಏನಿದೆಯೋ ವಸ್ತು ಅದನ್ನು ತಿಳಿಯೋದು, ಅದನ್ನು ಭಕ್ತಿ ಮಾಡೋದು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ನಾವು ಅನಾದಿ ಕಾಲದಿಂದ ನಮಗೆ ಆ ಪುಣ್ಯ ಬಂದಿಲ್ಲ ಅಂತ ಕಾಣುತ್ತೆ, ಇಲ್ಲ ನಾವು ಪುರುಷಾರ್ಥ ಮಾಡಿಲ್ಲ ಅಂತ ಕಾಣುತ್ತೆ, ಆ ಸಮಯದಲ್ಲಿ ನಾವು ಹುಟ್ಟಿದ್ರೂ ಕೂಡ ಬಳಸ್ಕೊಂಡಿಲ್ಲ ಅಂತ ಕಾಣುತ್ತೆ, ಅಥವಾ ನಾವೆಲ್ಲರೂ ನಿಗೋದ ಪರ್ಯಾಯದಲ್ಲಿ ಎಲ್ಲರಿದ್ದರೆ ಇಲ್ಲಿ ಎಷ್ಟು ಸಮೋಷಣಗಳಾಗಿ ಹೋದು, ಅನಂತ ಸಮೋಷಣಗಳಾಗಿ ಹೋದರು, ಆದರೂ ಕೂಡ ನಮ್ಮದೇನು ಕಲ್ಯಾಣ ಇನ್ನುವರೆಗೆ ಆಗಿಲ್ಲ. ಈಗಲೂ ಕೂಡ ಜಿನೇಂದ್ರ ಭಗವಾನರ ಶಾಸ್ತ್ರವನ್ನು ಮತ್ತೆ ಉಲ್ಟಪಟ್ಟ ಹೇಳಿ ಸುಳ್ಳು ಹೇಳ್ತಾ ಇದ್ದರೆ ಇನ್ನು ಮತ್ತೆ ನಿಮಗೆ ಇದೇನೇ ಇದೆ, ನಮಗೆ ಇದೇನೇ ಇದೆ ಮತ್ತೆ ವಾಪಸ್. ಅದಕ್ಕೋಸ್ಕರ ಬೇರೆ ಏನಾದ್ರು ಮಾಡಿದ್ರು ಈಗ ನಡೀಬೋದು. ಜಿನೇಂದ್ರ ಭಗವಾನರು ಮಾತನ್ನು ಸುಳ್ಳು ಹೇಳೋದೊಂದು ಎಲ್ಲದಕ್ಕಿಂತ ದೊಡ್ಡ ಅಪರಾಧ ಅಂತ ನಮ್ಮ ಅನುಭವದಲ್ಲಿ ನಾವು ಹೇಳ್ತೀವಿ ಅದನ್ನ. ಅದಕ್ಕೋಸ್ಕರ ಯಾರು ಜಿನೇಂದ್ರ ಭಗವಾನ್ ಸುಳ್ಳು ಹೇಳ್ತಾರೆ ಅಂತ ನಮ್ಗೆ ಕಡ್ರ ಆಗಲ್ಲ. ಅದಕ್ಕೋಸ್ಕರ ಈ ಪಂಥವಾದಿಗಳನ್ನ ಕಂಡ್ರೆ ನಮ್ಗೆ ಇಷ್ಟು ನಿಷೇಧ ಮಾಡ್ತೀವಿ ನಾವು, ನಮಗಾಗಲ್ಲ ಇದು. ಯಾಕೆಂದರೆ ಜಿನೇಂದ್ರ ಭಗವಾನರ ವಾಣಿಯಲ್ಲಿ ಅವ್ರ ಕೇವಲ ಜ್ಞಾನ ಇವರು ಎಲ್ಲಿ ಈಗ ಏನೇನೋ ಹೇಳ್ಕೊಂಡು ತಿರ್ಗಾತಾರೆ ಇವರು. ಎಂಥದ್ದು ಹೂ ಎರ್ಸ್ಬೇಡ, ಹಣ್ಣು ಎರ್ಸ್ಬೇಡ, ಇದೆಲ್ಲ ಈ ಶಾಸ್ತ್ರದಾಗಿದ್ದೇವೇನೇದ ಸುಮ್ಮನೆ ಏನೇನು ಮಾಡ್ಕೊಂಡು ಇದ್ರೊಳಗಡೆ ಮನುಷ್ಯರು ಏನು ಮಾಡ್ತಾರೆ ಅಂದ್ರೆ ಪಾಪ ಜ್ಞಾನ ಸಂಪತ್ತಿನೇ ಕಳ್ಕೊಂಡ್ಬಿಡ್ತಾರೆ. ಭಗವಂತ ಪಂಚಾಂಶ ಅಭಿಷೇಕ ಮಾಡೋದಿಲ್ಲ, ಸ್ತ್ರೀ ಅಭಿಷೇಕ ಮಾಡೋದಿಲ್ಲ, ಹೂ ಎರ್ಸೋದಿಲ್ಲ, ಹಣ್ಣು ಎರ್ಸೋದಿಲ್ಲ, ಯಕ್ಷಿಣಿ ಮಾಡಿಸೋದಿಲ್ಲ. ಇದ್ರಾಗೆ ಎಲ್ಲ ಜೀವನ ನಮ್ಮದೆಲ್ಲ ನಾಶ ಆಗಿ ಹೋಯ್ತು. ಇದೊಂದು 5-6-7-8 ಪಾಯಿಂಟ್ಗಳಿದಾವೆ ಊರೊಳಗಡೆ ಎಲ್ಲ ಕಡೆ. ಇದೊಂದು 4-5 ಪಾಯಿಂಟ್ಗಳಿದಾವೆ ಅಷ್ಟೇ.
ಮತ್ತು ನಮಗೆ ಶಾಸ್ತ್ರ ಬ್ಯಾಡಾಗೈತಿ, ಶಾಸ್ತ್ರದ ಮೇಲೆ ಶ್ರದ್ಧೆ ಇಲ್ಲಾಗಿತ್ತು ನಮಗೆ. ಏನು ಮಾಡೋಕ್ಕೆ ಶಾಸ್ತ್ರ? ಪ್ರಥಮಾನುಯೋಗ ಶಾಸ್ತ್ರ ಅಂತೂ ಮಾನ್ಸೋದಲ್ಲ. ತೆರಪಂತವ್ರು ಪ್ರಥಮಾನುಯೋಗ ಶಾಸ್ತ್ರ ಒಂದೂ ಮಾನ್ಸಲ್ಲ. ನೀವು ಮಾಡೋದ ಏನು ಅವ್ರನ್ನ? ಹಿಂಗೆ ಮಾಡಿ ಆ ಪ್ರಭಾವದಲ್ಲೆಲ್ಲ ಒಳಗಾಗಿ, ಅವರ ವಾಕ್ ಚಾತುರ್ಯದಿಂದ ಒಳಗಾಗಿ ನಮಗೆ ಈ ಮಹಾಪುರುಷರ ಮೇಲೂ ನಿಮ್ಗೆ ಗೌರವ ಬರಲ್ಲ. ಯಾಕೆ ಬರಲ್ಲ? ಮಹಾಪುರುಷರ ವರ್ಣನೆ ಸಂಪೂರ್ಣ ಪ್ರಥಮಾನುಯೋಗದಲ್ಲಿದೆ. ಪ್ರಥಮಾನುಯೋಗದಲ್ಲಿ ಎಲ್ಲಿವರೆಗೆ ನಿಮಗೆ ಶ್ರದ್ಧೆ ಬರಲ್ಲ ಅಲ್ಲಿವರೆಗೆ ನಿಮಗೆ ಈ ಮಹಾಪುರುಷರ ರಹಸ್ಯ ಉದ್ಘಾಟನೆ ಆಗಲ್ಲ, ಸಾಧ್ಯನೇ ಇಲ್ಲ. ನಮ್ಮ ಶಾಸ್ತ್ರ ಹಂಗಿಲ್ಲ. ನಮ್ಮ ಜಿನ್ವಾಣಿ ಶಾಸ್ತ್ರ ಯಾರು ಪರಮ ಭಕ್ತ ಇದ್ದಾನೆ ಅವನಿಗೆ ಮಾತ್ರ ತನ್ನ ರಹಸ್ಯವನ್ನು ಉದ್ಘಾಟನೆ ಮಾಡುತ್ತೆ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಬೇಕಾದಷ್ಟು ಕಲೀಲಿ ಅವನು, ಎಷ್ಟು ಕಲ್ತರೂ ಕೂಡ ಅವನಿಗೆ ಎಷ್ಟು ನಾನು ನೋಡ್ದಂಗೆ ಉತ್ತರದಲ್ಲಿ ಎಷ್ಟೆಷ್ಟು ವಿದ್ವಾನ್ಗಳು ಇದ್ದಾರೆ ತೆರಪಂಥದಲ್ಲಿ. ಅವರಿಗೆ ಷಟ್ಕಂಠ ಆಗಮದ ಯಾವ ಪೇಜ್ ನಂಬರ್ದಲ್ಲಿ ಯಾವ ಪ್ರಕರಣ ಇದೆ ಅವ್ರಿಗೆ ಕಂಠಸ್ತಿದೆ. ನನಗೆ ಗೊತ್ತಿದೆ, ಅವ್ರು ನೋಡಿದ್ದೀನಿ ನಾ ಆ ವಿದ್ವಾನ್ಗಳನ್ನು. ಇಷ್ಟು ಕಂಠಸ್ತಿದೆ ಅವರಿಗೆ, ಸಮಯ ಸಾರದ ಎಲ್ಲ ಗಾಥಗಳು ಕಂಠಸ್ತಿದ್ದಾವೆ. ಆದರೆ ಕೇಳ್ರಿ, ಇಲ್ಲಿ ಮಜಾ ಕೇಳ್ರಿ, ಇಲ್ಲಿ ಹೇಳ್ತೀನಿ ಕೇಳಿ. ಆದರೆ ಅಲ್ಲಿ ಸಾಕಷ್ಟು ವಿದ್ವಾನ್ಗಳಿಗೆ ಜಿನೇಂದ್ರ ಭಗವಾನ್ರು ಹೇಳಿರೋ ಅಷ್ಟದ್ರವ್ಯ ಪೂಜೆ ಮಾಡ್ತಿರಲ್ಲ ಅದ್ರ ಬಗ್ಗೆ ಯಾವುದೇ ರೀತಿ ಶ್ರದ್ಧೆ ಇಲ್ಲ. ಅವ್ರ ಹೂವಿಗೆ ಲವಂಗ ಅಂತಾರೆ, ಹಣ್ಣಿಗೆ ಎಲ್ಲನ ಬೀಜ ಅಂತಾರೆ, ಎಲ್ಲ ಬೀಜಗಳನ್ನ ಇರ್ತಾರೆ. ಆ ಥರ ಉಲ್ಟ ಅಂದರೆ ವಿಪರೀತ, ಅದನ್ನು ವಿಪರೀತ ಮಿಥ್ಯಾದರ್ಶನ ಅಂತ ಕರೀತಾರೆ. ಷಟ್ಕಂಠಾಗಮದವರೆಗೆ ಜ್ಞಾನ ಆಗಿದೆ. ಅರ್ಥ ಆಯ್ತು ನಿಮಗೆ? ಹಾಂ, ಈಗ ನಿಮಗೆ ಕೇಳಿದ್ರೆ ಗೊತ್ತಾಗಲ್ಲ ಷಟ್ಕಂಠಾಗಮದಲ್ಲಿ ಎಷ್ಟು ಧವಳದಲ್ಲಿ ಧವಳ ಜಯಧವಳ ಮಹಾಧವಳದಲ್ಲಿ ಯಾವ ಬುಕ್ನಲ್ಲಿ ಯಾವ ಪೇಜ್ ನಂಬರ್ದಲ್ಲಿ ಏನಿದೆ ರಹಸ್ಯ ಅದು ನಮಗೆ ತಕ್ಷಣ ಗೊತ್ತಾಗಲ್ಲ. ಅದು ನೋಡಬೇಕಾಗುತ್ತೆ ನಮಗೆ. ಆದರೆ ಅವ್ರಿಗೆ ಕಂಠಪಾಠ ಇದೆ. ಅಂಥ ಮನುಷ್ಯನಿಗೆ ಜಿನೇಂದ್ರ ಭಗವಾನ್ರು ಹೇಳಿರೋ ಅಷ್ಟದರ ವ್ಯಾಸನೆ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಅವನ ಪ್ರವೇಶ ಆಗ್ತಾ ಇಲ್ಲ, ಅವನ ತಲೆ ಪ್ರವೇಶ ಆಗ್ತಾ ಇಲ್ಲ ಒಳಗಡೆ. ಅಂದರೆ ಇದು ಒಂದು 400 ವರ್ಷದಿಂದ ಅವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಆ ರೀತಿ ಒಂದು ರೀತಿ ಅದನ್ನು ಮಿಥ್ಯಾತ್ವವನ್ನು ಒಂದು ರೀತಿ ಜಾಗೃತಿ ಮಾಡ್ಕೊಂಡಿದ್ದಾರೆ. ಅದನ್ನು ಈಗ ಶಮನ ಮಾಡೋದು ಆಗ್ತಾ ಇಲ್ಲ. ರಕ್ತದಲ್ಲಿ ಅದು ಮಿಶ್ರಣ ಆಗಿಬಿಟ್ಟಿದೆ. ಆದ್ದರಿಂದ ನೀವು ಏನಾದ್ರು ಪ್ರಥಮಾನುಯೋಗದ ಜ್ಞಾನ ಆಗಬೇಕು ಅಂದರೆ ಈ ತೆರಪಂಥದವರಿಂದ ದೂರ ಇರಬೇಕು ನೀವು, ಇಲ್ಲಾಂದರೆ ನಿಮ್ಗೆ ಪ್ರಥಮಾನುಯೋಗದ ಜ್ಞಾನ ಆಗಲ್ಲ. ಯಾಕೆಂದರೆ ಇಲ್ಲಿ ಪ್ರಥಮಾನುಯೋಗದ ಪ್ರಕರಣ ನಡೀತಿರೋದ್ರಿಂದ ನಾವು ಇದನ್ನ ಉದಾಹರಣೆ ಕೊಟ್ಟಿದ್ದೀವಿ ಮತ್ತು ಸ್ಪಷ್ಟವಾಗಿ ಹೇಳಿದ್ದೀವಿ. ನಾವು ಇದನ್ನು ನಿಮಗೆ ಒಂದು ಆದೇಶ ರೂಪದಲ್ಲಿ ನಾವು ಹೇಳ್ತೀನಿ ಕೇಳಿ, ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಈ ತೇರಾಪಂಥದವರಿಂದ ನೀವು ಎಷ್ಟು ದೂರ ಇರ್ತೀರಿ ಅಷ್ಟು ನಿಮಗೆ ಪ್ರಥಮಾನುಯೋಗ ಶಾಸ್ತ್ರದ ಜ್ಞಾನ ಆಗ್ತದೆ. ಇಲ್ಲ ನಿಮಗೆ ತೇರಾಪಂಥದವರ ಸಂಪರ್ಕದಲ್ಲಿ ನೀವಿದ್ದರೆ ನಿಮಗೆ ಸಂಪೂರ್ಣ ಪ್ರಥಮಾನುಯೋಗದ ಜ್ಞಾನ ವ್ಯರ್ಥ. ಬಾಕಿ ಉಳಿದ ಅನುಯೋಗಗಳನ್ನು ನೀವು ನೋಡ್ಕೊಳ್ರಿ, ನಿಮಗೆ ಪ್ರಥಮಾನುಯೋಗದಲ್ಲಿ ಯಾವುದೇ ರೀತಿ ಸಂಬಂಧ ಇಲ್ಲ. ನೀವು ಬಿಟ್ಟುಬಿಡ್ರಿ ಇದನ್ನ. ನಾನು ಸ್ಪಷ್ಟವಾಗಿ ಇದನ್ನು ಆದೇಶ ರೂಪದಲ್ಲಿ ವಾರಣ ರೂಪದಲ್ಲಿ ಹೇಳಾಗಿದೆ. ಇದು ನೀವೇನು ಮಾಡೋಕ್ಕೆ ಬರಲ್ಲ. ಇದನ್ನ ವಾದವೇದ ಮಾಡಿಬಿಟ್ರಿ ನಮ್ಮ ಹತ್ರ. ಯಾರು ತೇರಾಪಂಥಿ ಗುರುಗಳ ಅಥವಾ ತೇರಾಪಂಥದ ಶ್ರದ್ಧಾನೆ ಇದ್ದೀರಿ ನೀವು ಅಂತ ಮನುಷ್ಯನ ಸೆಲೆಕ್ಷನ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ, ನೀವು ಪ್ರಥಮಾನುಯೋಗ ಶಾಸ್ತ್ರವನ್ನು ಓದಬೇಡ್ರಿ. ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ನೀವು ಅಕಸ್ಮಾತ್ ಪ್ರಥಮಾನುಯೋಗ ಶಾಸ್ತ್ರವನ್ನು ಏನಾದ್ರು ಓದ್ತೀರಿ ಅಂತಂದರೆ ನಿಮಗೆ ಜಿನೇಂದ್ರ ಭಗವಾನ್ರ ಮೇಲೆ ಸಂಪೂರ್ಣ ಶ್ರದ್ಧೆ ಹಾಕಿ ನೀವು ಓದ್ರಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಯಾಕೆಂದರೆ ಈ ತೇರಪಂಥು ಪ್ರಥಮಾನುಯೋಗದ ಮಹಾಘಾತಕ ವರ್ಗ ಇದೆ. ಆದ್ದರಿಂದ ಇದನ್ನೊಂದು ಜವಾಬ್ದಾರಿ ಇಟ್ಕೊಳ್ಳಿ. ಇದೊಂದು ನಿಮಗೆ ಸೂಚನೆ ರೂಪದಲ್ಲಿ ನಾವು ಹೇಳಿದ್ದೀವಿ ಅದು. ಹಾಂ, ಇಲ್ಲಾಂದ್ರೆ ನಿಮ್ಗೆ ಈ ಜ್ಞಾನ ಆಗಲ್ಲ. ಇದು ಸುಮ್ಮನೆ ಇವು ಗಿಳಿಗಳು ಕಂಠಪಾಠ ಮಾಡ್ತಾವಲ್ಲ ಆ ಥರ ಕಂಠಪಾಠ ಮಾಡ್ಬೋದು ಅಷ್ಟೇ, ಭಾವಶ್ರುತ ಆಗಲ್ಲ. ನಾನು ಸ್ಪಷ್ಟ ಹೇಳ್ತೀನಿ ನಾನು. ಹಾಂ, ತೇರಪಂಥದವರು ಪ್ರಥಮಾನುಯೋಗ ನಮ್ಮ ಶಾಸ್ತ್ರವನ್ನು ಮಾನ್ಸಲ್ಲ. ಅದಕ್ಕೋಸ್ಕರ ನಾವು ಸ್ಪಷ್ಟ ನಿಮ್ಗೆ ಹೇಳಿಬಿಟ್ಟಿದ್ದೀವಿ, ಇದನ್ನು ಆದೇಶ ರೂಪದಲ್ಲಿ ಹೇಳಿದ್ದೀವಿ. ಯಾಕೆಂದ್ರೆ ನಮ್ಗೆ ಇದು ಅನುಭವ ಇದೆ, ಆದ್ದರಿಂದ ನೀವು ಹೇಳಿದ್ದೀವಿ ಅಷ್ಟೇ. ನಿಮ್ಮ ಕಲ್ಯಾಣ ಬೇಕು ಅಂದರೆ ನೀವು ಪ್ರಥಮಾನುಯೋಗಕ್ಕೆ ಸಂಪೂರ್ಣ ತಲೆ ಬಗ್ಗಿಸ್ರಿ, ನಮಸ್ಕಾರ ಮಾಡಿರಿ. ಆ ಶಾಸ್ತ್ರಗಳಿಗೆ ನಮಸ್ಕಾರ ಮಾಡಿರಿ. ಯಾರು ಶಾಸ್ತ್ರ ಬರೆದಿದ್ದಾರೆ ಆ ಆಚಾರ್ಯ ಭಗವಂತರಿಗೆ ನಮಸ್ಕಾರ ಮಾಡಿ. ಮನಸ್ಸಿನಿಂದ, ಮಾಯಾಚಾರದಿಂದ ಅಲ್ಲ, ಮನಸ್ಸಿನಿಂದ, ತ್ರಿಯೋಗದಿಂದ, ಮನವಚನ ಕಾಯದಿಂದ ನಮಸ್ಕಾರ ಮಾಡಿರಿ ಆ ಆಚಾರ್ಯ ಭಗವಂತರಿಗೆ. ಆ ಶಾಸ್ತ್ರಗಳನ್ನು ತೆಗೆದು ಕೂರ್ರಿ. ಯಾವುದು? ಮಹಾಪುರಾಣ, ಹರಿವಂಶ ಪುರಾಣ, ಪದ್ಮಪುರಾಣ, ಆದಿಪುರಾಣ, ಶ್ರೇಣಿಗಿ ಚರಿತ್ರ, ಯಶೋಧರ ಚರಿತ್ರ, ಪ್ರದ್ಯುಮ್ನ ಚರಿತ್ರ ಆದಿ ಆ ಮಹಾಶಾಸ್ತ್ರಗಳನ್ನು ತೆಗೆದು ಕೂರ್ರಿ. ಆ ಮಹಾಶಾಸ್ತ್ರಗಳು ನಿಮಗೆ ತಿಳಿಸುವಂಥ ವಸ್ತು, ನಿಮಗೆ ಬರುವಂಥ ಜ್ಞಾನ ಸಾಕ್ಷಾತ್ ತೀರ್ಥಂಕರ ಭಗವಾನರ ವಾಣಿನೇ ಕೇಳ್ತಾ ಇದೆಯೋ ನಿಮ್ಮ ಕಿವಿ ಅನಿಸ್ಬೇಕು. ಸಾಕ್ಷಾತ್ ತೀರ್ಥಂಕರ ವಾಣಿಯ ಅಮೃತಪಾನವನ್ನೇ ನಾನೇನಾದ್ರು ಮಾಡ್ತಾ ಇದ್ದೀನೋ ಏನೋ ಅನಿಸ್ಬೇಕು ನಿಮಗೆ. ಅಲ್ಲಿವರೆಗೆ ನಿಮ್ಮನ್ನು ಪ್ರಥಮಾನುಯೋಗ ತಾಯಿ ಥರ ಕಾಪಾಡುತ್ತೆ. ಅದು ಅಮ್ಮ ಇದ್ದಂಗೆ. ಪ್ರಥಮಾನುಯೋಗನ ಅಮ್ಮ ಅಂತ ಕರೀತಾರೆ, ತಾಯಿ ಅಂತ ಕರೀತಾರೆ. ಈ ಪ್ರಥಮಾನುಯೋಗವನ್ನು ನಿರ್ಲಕ್ಷ್ಯ ಮಾಡಿರೋ ಕಾರಣ, ಅದನ್ನು ಸುಳ್ಳು ಹೇಳಿದ ಕಾರಣ ಇವತ್ತು ಈ ತೇರಪಂಥ ಇಷ್ಟು ದೊಡ್ಡಾಗಿ ಬೆಳೀತಾ ಇದೆ. ನಿಮಗೆ ಏನು ಬೇಕು, ನಿಮಗೆ ಶಾಸ್ತ್ರ ಬೇಕು ಇಲ್ಲ ಪಂಥ ಬೇಕು, ನೀವು ಅದನ್ನು ಸ್ವೀಕಾರ ಮಾಡಿರಿ ಅಷ್ಟೇ. ಅರ್ಥ ಆಯಿತು? ಇಷ್ಟೇ ನಾವು ಹೇಳೋದು ಇಷ್ಟೇ. ಇದ್ರ ಬಗ್ಗೆ ನಮ್ದೇನು ಜಾಸ್ತಿ ಹೇಳೋದಿಲ್ಲ. ನಿಮಗೆ ಏನು ಬೇಕು ನೀವು ಅದನ್ನು ಸ್ವೀಕಾರ ಮಾಡಿರಿ. ಯಾಕೆಂದ್ರೆ ನೀವು ಸ್ವತಂತ್ರ ಇದ್ದೀರಾ, ಇದರಲ್ಲಿ ನಮ್ಮದೇನು ಅಧಿಕಾರ ಇಲ್ಲ. ಹೇಳೋದಷ್ಟು ನಮ್ಮ ಕರ್ತವ್ಯ ಇದೆ. ಯಾಕೆಂದ್ರೆ ನಮ್ಗೆ ಅದ್ರ ಬಗ್ಗೆ ಅನುಭವ ಇದೆ, ಅದ್ರ ಬಗ್ಗೆ ನಮಗೆ ಜ್ಞಾನ ಆಗಿದೆ, ಅದ್ರ ಬಗ್ಗೆ ನಮಗೆ ಶ್ರದ್ಧೆ ಇದೆ ಆ ಪ್ರಥಮಾನುಯೋಗಗಳ ಬಗ್ಗೆ. ಆದ್ದರಿಂದ ನಾವು ನಮ್ಮ ಅನುಭವವನ್ನು ಹೇಳಿದ್ದೀವಿ ನಿಮಗೆ. ಯಾಕೆಂದರೆ ನಿಮ್ಮ ಜೀವನ ಹಾಳಾಗಬಾರ್ದು.
ನಿಮಗೆ ಸಮ್ಯಕ್ ಜ್ಞಾನ ಆಗಬೇಕು, ನಿಮಗೆ ಸಮ್ಯಕ್ ಬೋಧೆ ಆಗಬೇಕು. ನಿಮಗೆ ಅನಾದಿ ಕಾಲದಿಂದ ಜಿನೇಂದ್ರ ಭಗವಂತರ ವಾಣಿ ಸಿಕ್ಕಿಲ್ಲ, ಇಂದು ಸಿಕ್ಕಿದೆ. ಇಂದು ಸಿಕ್ಕಿದಲ್ಲಿ ಕೂಡ ಇವರ ಮಧ್ಯದಲ್ಲಿ ಸೇರಿಕೊಂಡು ನಾವು ಅದನ್ನು ಕಳ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಜಿನೇಂದ್ರ ಭಗವಂತರ ವಾಣಿಯನ್ನು ಕಳ್ಕೋಬಾರ್ದು. ನಾನು ಹೇಳೋದಷ್ಟೇ, ನೀವು ಯಾರ ಜೊತೆಗೆ ಬೇರೆ ಸೇರ್ರಿ, ಜಿನೇಂದ್ರ ಭಗವಂತರ ವಾಣಿಯನ್ನು ಕಳ್ಕೊಬೇಡ್ರಿ. ಚಾರಿತ್ರದಲ್ಲಿ ಅಕಸ್ಮಾತ್ ಸ್ವಲ್ಪ ಕಡಿಮೆ ಇದ್ರೂ ನಡೆದೋದಾತು, ಅದರಿಂದಲ್ಲ ನಾವು ನಾಳೆ ಸುಧಾರಿಸ್ಕೋಬಹುದು. ಆದರೆ ದರ್ಶನ ಭಟ್ಟ ಅಂತ ಅಂದರೆ ದರ್ಶನದಿಂದ ಯಾರು ಭ್ರಷ್ಟ ಆಗ್ಯಾರೆ ಅವ್ರು ಭ್ರಷ್ಟನೇ ಅದಾರ. ಅವರು ಚಾರಿತ್ರದಿಂದ ಭ್ರಷ್ಟನ ಆದರೂ ಕೂಡ ಅವ್ರನ್ನ ಏನಾರು ಮಾಡಿ ಸುಧಾರಿಸ್ಬೋದು, ಬಟ್ ದರ್ಶನ ಭ್ರಷ್ಟರಲ್ಲ. ಅದು ವ್ಯರ್ಥ ಇದೆ, ಅದು ಆ ಜೀವನ. ಅದನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಅದಕ್ಕೋಸ್ಕರ ಬಂಧುಗಳೇ, ಉಪಲಬ್ಧ ಏನು ಪ್ರಥಮ ಯೋಗಶಾಸ್ತ್ರ ಇದೆ ಅದರ ಮೇಲೆ ಸಂಪೂರ್ಣ ಶ್ರದ್ಧೆ ಹಾಕಿ ಓದೋದಕ್ಕೆ ಪ್ರಾರಂಭ ಮಾಡಿ. ನಿಮಗೆ ಆಗುವಂಥ ಜ್ಞಾನ, ನಿಮ್ಮಲ್ಲಿ ಆಗುವಂಥ ಸಂತೋಷ, ಆ ಆಹ್ಲಾದಕರ ಅನುಭವ, ಅದನ್ನು ನಾವು ವರ್ಣನೆ ಮಾಡೋಕ್ಕಾಗಲ್ಲ. ನಿಮಗೆ ಯಾವಾಗ ನೋಡಿ, ನೀವು ಮಾಡಿ, ಅಕಸ್ಮಾತ್ ಪ್ರಥಮ ಯೋಗಶಾಸ್ತ್ರ ಓದ್ತಾ ನಿಮಗೇನಾದ್ರು ಆಹ್ಲಾದಕರ ಅನುಭವ ಆಗ್ತಾ ಅಂತಂದರೆ ನೀವು ನಿಮ್ಮನ್ನು ತಿಳ್ಕೊಳ್ಳಿ, ನಿಮ್ಮ ಮೋಕ್ಷ ಹತ್ರ ಇದೆ. ಇಲ್ಲ ನಿಮ್ಗೆ ಅದು ಅರುಚಿ ಆಗುತ್ತೆ ಒಂದು ರೀತಿ, ನಿಮಗೆ ಆ ಮಿಥ್ಯಾ ಗುರುಗಳ ಉಪದೇಶದಿಂದ ನಿಮಗೇನಾರ ಅಕಸ್ಮಾತ್ ಅದೇನಾರ ಮುಖ ಏನಾರ ಹೀಗೆ ವಿಕಾರ ಆಗ್ತದೆ, ನಿಮ್ಮದು ಕಣ್ಣೆಲ್ಲ ವಿಕಾರ ಆಗ್ತವೆ, ತುಟಿಗಳೆಲ್ಲ ವಿಕಾರ ಆಗ್ತವೆ ಅಂತಂದರೆ ನಿಮ್ಮಲ್ಲಿ ನೀವು ತಿಳ್ಕೊಳ್ಳಿ, ನಿಮ್ಮ ಸಂಸಾರ ರೂಪಿ ಮರ್ಯಾದೆ ಭಾಳ ದೂರ ಇದೆ. ಅರ್ಥ ಆಯಿತು? ಅದು ಹತ್ತಿರ ಇಲ್ಲ. ನಿಮ್ಮನ್ನು ನೀವು ಪರಿಚಯ ಮಾಡಿಕೊಳ್ರಿ. ಅರ್ಥ ಆಯಿತು? ಅದಕ್ಕೆ ಬೇರೆ ಯಾರು ನಮ್ಮ ಅವಶ್ಯಕತೆನೇ ಇಲ್ಲ. ಅಲ್ಲಿ ನಿಮ್ಮನ್ನು ನೀವೇ ಪರಿಚಯ ಮಾಡಿಕೊಳ್ಳಿ ಬಂಧುಗಳೇ. ಆದ್ದರಿಂದ ಎಷ್ಟಾಗುತ್ತೋ ಅಷ್ಟು ಶಾಸ್ತ್ರದ ಶ್ರದ್ಧೆ ಮಾಡಿ ಈ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳಿಕೊಳ್ಳಿ. ಮಹಾವೀರ ಭಗವಾನರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ದೀಕ್ಷಾ ಗುರು ಪೂಜ್ಯ ಉಪದೇಶನಕರ ಅರದ್ಬರಿ ಮಹಾರಾಜರಿಗೆ ಜಯವಾಗಲಿ.